look at chapters. These chapters blend together, they kind of mold together. ಯಾಕೆ ಚೇತನ್ ಹಿಂಗೆ ಕಾಂಟ್ರವರ್ಸಿ ಮಾಡ್ಕೋತಾ ಇದ್ದಾರೆ? Because I was very controversial. ಸೊ ಈ ಪರ್ಸ್ಪೆಕ್ಟಿವ್ ನಿಮ್ಮೊಬ್ಬರಿಗೆ ಇತ್ತಾ? The mic, the voice, and the interacting with people. ಆಕ್ಚುಲಿ ಇಂಡಿಯನ್ ಜೀನ್ಸ್ ಇದೆಯಾ ಅಥವಾ ಏನು ಗೊತ್ತಾ ನೈನ, ಆ ಬಟ್ಟೆ ಹೋಗಿ ಅವ್ರ ಟ್ಯಾಲೆಂಟೇ ಅದು ಒಂದು ಒಳ್ಳೆ ಟ್ಯಾಲೆಂಟ್. ಹೆಂಗೆ ನಿಮ್ಮ ರೆವಲ್ಯೂಷನ್ ಶುರು ಮಾಡ್ಕೊಂಡ್ರಿ? ಕೋಮು ಸಂಘರ್ಷ ಮಾಡ್ತಾ ಇದ್ದಾನೆ ಅನ್ನೋ ಒಂದು ಆರೋಪ ಹಾಕ್ಬಿಟ್ಟು ನನಗೆ ಪರಪನಗರಲ್ಲಿ 7 ದಿನ ಇರಿಸೋದು. ಓ ಮೈ ಗಾಡ್, ಅದು ಎಲ್ಲೋ ಒಂದು ಕಡೆ ಯಾರಿಗೋ ಪರ್ಸನಲಿ ಟಚ್ ಆಗುತ್ತೆ ಅಥವಾ ದೇ ರಿಯಾಕ್ಟ್. ಕ್ಯಾಮ್ರಾ ರೋಲ್ ಹಾಕಿಂದ ಮುಂಚೆನೂ ಯು ಆಸ್ಕಿಂಗ್ ಗುಡ್ ಕ್ವಶನ್ಸ್, ಕ್ಯಾಮ್ರಾ ರೋಲ್ ಆತಿಗೆ ಶುರುವಾದ ಮೇಲೂ ಯು ಆಸ್ಕಿಂಗ್ ಗುಡ್ ಕ್ವಶನ್. ಸೊ ಏನಕ್ಕೆ ಆ ಥರ ಥಾಟ್ ಬಂತು? ಹುಡುಗರು ಮಾಡಿದ್ರೆ ಹುಡುಗರಲ್ವ, ಬಾಯ್ಸ್ ವಿಲ್ ಬಿ ಬಾಯ್ಸ್. ಹೆಣ್ಮಕ್ಳು ಮಾಡಿದ್ರೆ ಸಮಾಜನೇ ಕೆಟ್ಟೋಗ್ತಾ ಇದೆ. ಅದಕ್ಕೆ ಅಲ್ಲ ಜೈಲ್ ಅನ್ನೋದು. ಕಷ್ಟ ಅದು. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ನೆಕ್ಸ್ಟ್ ಚಾಪ್ಟರ್ ವಿತ್ ನೈನಾ ಪುಟ್ಟಸ್ವಾಮಿ. And today we have a very special guest. ಇವರು ಅಮೇಝಿಂಗ್ ಆಕ್ಟರ್ ಅಂಡ್ ಸಮಾಜ ಸೇವಕರು, ಹೋರಾಟಗಾರರು ಅಂಡ್ ಎವ್ರಿಥಿಂಗ್. ನಮ್ಮ ಕರ್ನಾಟಕಕ್ಕೆ ಬಹಳ ಫೇಮಸ್ ಆಗಿರೋಂಥ ವ್ಯಕ್ತಿ. ಅಂಡ್ ಇವ್ರಿಗೆ ಇಂಟ್ರೊಡಕ್ಷನ್ನೇ ಬೇಡ. ಸೊ ಫಸ್ಟ್ ಆಫ್ ಆಲ್ ಲೆಟ್ ಮಿ ವೆಲ್ಕಮ್ ಮೈ ವೆರಿ ಗುಡ್ ಫ್ರೆಂಡ್ ಮಿಸ್ಟರ್ ಚೇತನ್ ಅಹಿಂಸಾ. ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ಸ್ ನೈನಾ, ನಮಸ್ಕಾರ. ಬಹಳ ಸಂತೋಷ. ನಮಸ್ಕಾರ. ನನಗೆ ಬಹಳ ಖುಷಿ ಆಗ್ತಾ ಇದೆ. ಆ್ಯಂಡ್ ನೀವು ಒಂದು ನೆಕ್ಸ್ಟ್ ಚಾಪ್ಟರ್ ಅಂತ ಈ ಪಾಡ್ಕಾಸ್ಟ್ ಮಾಡ್ತಿರೋದು and ಎಲ್ಲ ಕಡೆ ಸ್ಪ್ರೆಡ್ ಆಗ್ತಿರೋದು ನಮ್ಮೆಲ್ರಿಗೂ ಬಹಳ ಸಂತೋಷ. ಥ್ಯಾಂಕ್ ಯು ಸೋ ಮಚ್ ಚೇತನ್. ಯು ಆಲ್ವೇಸ್ ಬೀನ್ ಸಪೋರ್ಟಿವ್ ಮುಂಚೆಯಿಂದಾನು ಇನ್ ವಾಟ್ ಎವರ್ ಸ್ಟೆಪ್ ಐ ಟೇಕ್ ಆರ್ ಓವರ್ ಆಲ್ ಒಂದು ಸಮಾಜ ಚಿಂತನೆ ಅಂಡ್ ನಿಮ್ಮ ಪರ್ಪಸ್ ಅಂಡ್ ದ ವೇ ಯು ಇನ್ಸ್ಪೈರ್ ಪೀಪಲ್. ಆಲ್ಸೋ ನಿಮ್ಮ ಕಾಂಟ್ರವರ್ಸೀಸ್, ಎವ್ರಿಥಿಂಗ್ ಮೇಡ್ ಅ ಬಿಗ್ ರಿಮಾರ್ಕ್. ಥ್ಯಾಂಕ್ಸ್ ನೈನಾ. ನನಗೆ ನಿಮ್ಮ ಮುಂಚೆ ಯು ಆಸ್ ಅ ಟ್ಯಾಲೆಂಟೆಡ್ ಆಕ್ಟರ್ ಅಂಡ್ ಟ್ಯಾಲೆಂಟೆಡ್ ಹಿಪ್ ಹಾಪ್ ಆರ್ಟಿಸ್ಟ್, ಅದು ಕೂಡ ನಮಗೆ ನಾನು ನೋಡಿದ್ದೀನಿ. ನಿಮ್ಮ ಹಿಪ್ ಹಾಪ್ ಪರ್ಫಾರ್ಮೆನ್ಸಸ್ ವೆರಿ ಕೂಲ್ ಆ್ಯಂಡ್ ಅದು ಇಟ್ಸ್ ಆರ್ಟಿಸ್ಟಿಕ್ಲಿ ಭಾಳ ನಮ್ಗೆ ಇಷ್ಟ ಆಗುತ್ತೆ. ಕೀಪ್ ಅಪ್ ದ ಗುಡ್ ವರ್ಕ್. ಐ ಡೋಂಟ್ ಥಿಂಕ್ ಐ ಆಮ್ ಡೂಯಿಂಗ್ ದಟ್ ಎನಿಮೋರ್. ಮೇ ಬಿ ಐ ಶುಡ್. ಐ ಮೀನ್ ಹಿಪ್ ಹಾಪ್ ಮಾಡ್ತಿಲ್ಲ ಅಂದ್ರೂ ಕೂಡ you're playing with ideas, playing with words, playing with the medium in different ways. ಇವಾಗ ನೀವು ಪಾಡ್ಕಾಸ್ಟ್ ಮಾಡ್ತಾ ಇದ್ದೀರಾ, ಅದು is no less a contribution ಅಂತ ಹೇಳಕ್ಕೆ ಇಷ್ಟ. ಥ್ಯಾಂಕ್ ಯು ಚೇತನ್. ಐ ವಾಸ್ ಜಸ್ಟ್ ಥಿಂಕಿಂಗ್ ಏನ್ ಮಾಡೋದು, ಕರ್ನಾಟಕಕ್ಕೆ ಬರ್ತಾ ಇದ್ದೀನಿ, ಬೆಂಗಳೂರಲ್ಲಿ ಏನಾದ್ರು ಮಾಡಬೇಕು ನಂದು ಅಂತ ಒಂದು ಮೆಮೊರಿನ ತಗೊಂಡು ಹೋಗ್ಬೇಕು ಅಂತ ಐ ಡಿಸೈಡೆಡ್ ಟು ಕಮ್ ಅಪ್ ವಿತ್ ದಿಸ್ ಕಾನ್ಸೆಪ್ಟ್. ಕಂಗ್ಲಿಷ್ ಪಾಡ್ಕಾಸ್ಟ್ ಇದು. ವೆರಿ ಕೂಲ್. ಅಂಡ್ ದೆನ್ ಒಳ್ಳೆ ಉತ್ತರಗಳು ಬರಬೇಕು ಅಂದ್ರೆ, ಒಳ್ಳೆ ಒಂದು ಪ್ರಶ್ನೆಗಳು ಬಂದಾಗ there's always good debates. Correct. So I know you ask good questions and also give a platform for good answers. So ಅದನ್ನ Now you're making me conscious about my questions. ಏನಿಲ್ಲ ಆ ಥರದ್ದು. ಇಂಡಿಯಾ ಬಿಟ್ಟು ನಾನು ಈಗ ಅಮೆರಿಕ ಅಲ್ಲಿ ಇದ್ದೀನಿ. ಬಟ್ ನೀವು ಅಮೆರಿಕ ಬಿಟ್ಟು ಇವಾಗ ಸುಮಾರು ವರ್ಷಗಳಿಂದ ಇಂಡಿಯಾ ಅಲ್ಲಿ ಸೇವೆ ಮಾಡ್ತಾ ಇದ್ದೀರಾ. ಕರ್ನಾಟಕದಲ್ಲಿ ವೈ ಕರ್ನಾಟಕ? ನನಗೆ ಚಿಕ್ಕ ವಯಸ್ಸಿನ ಕನ್ನಡದ ಮೇಲೆ ಬಹಳ ಪ್ರೀತಿ. ನಮ್ಮ ಫ್ಯಾಮಿಲಿ ಇದೆ ಕರ್ನಾಟಕದವರೇ. ಒಂದು ಅಲ್ಲಿ ಅಮೆರಿಕದಲ್ಲಿ ಒಂದು ಕರ್ನಾಟಕದ ದ್ವೀಪ ಅನ್ನೋದು ನಮ್ಮ ಮನೆ ರೀತಿನಲ್ಲಿ ಮಾಡಿದ್ದು, ಅದು ಇಂಗ್ಲಿಷ್ ಸಮುದ್ರದ ನಡುವೆ. ಸೊ ಸಾಂಸ್ಕೃತಿಕವಾಗಿ, ಒಂದು ಸಾಹಿತ್ಯವಾಗಿ, ಒಂದು ಒಂದು ಭಾಷೆ ರೀತಿಯಲ್ಲಿ, ಒಂದು ನಿಜ ಹೇಳ್ಬೇಕಂದ್ರೆ ಒಂದು ಭಾವನಾತ್ಮಕವಾದ ಸಂಬಂಧ, ಒಂದು ಎಮೋಷನಲ್ ಕನೆಕ್ಷನ್ ಬಹಳ ಮುಖ್ಯ ಆಗುತ್ತೆ. ನನಗೆ ಯಾವಾಗಲೂ ಅಮೇರಿಕದಲ್ಲಿ ಹುಟ್ಟು ಬೆಳೆದಿದ್ರು ಅಮೇರಿಕದ ಜೊತೆ ಎಮೋಷನಲ್ ಕನೆಕ್ಷನ್ಗಿಂತ ನನಗೆ ಕನ್ನಡ ಮತ್ತು ಕರ್ನಾಟಕದ ಜೊತೆ ಐ ಹ್ಯಾಡ್ ಅ ವೆರಿ ಸ್ಟ್ರಾಂಗ್ ಎಮೋಷನಲ್ ಕನೆಕ್ಷನ್ ಬಿಕಾಸ್ ಆಫ್ ದ ಭಾಷೆ, ಲ್ಯಾಂಗ್ವೇಜ್ ಆ್ಯಂಡ್ ಆರ್ಟ್ಸ್ ಆ್ಯಂಡ್ ಕಲ್ಚರ್ ಆ್ಯಂಡ್ ಲಿಟ್ರೇಚರ್. ಸೊ ಇಲ್ಲೇ ಬಂದು ಸೇವೆ ಮಾಡಬೇಕು ಅಂತ ನನ್ನ ಉದ್ದೇಶ. ನಮಗೇನಂದರೆ ಅಮೇರಿಕದಲ್ಲೂ ಸೇವೆ ಮಾಡ್ಬೋದು. ಅಮೇರಿಕದಲ್ಲಿ ನಾನು ಒಂದು 22 ವರ್ಷ ಅಂದ್ಕೊಂಡಿದ್ದೆ. ಆವಾಗ ನಾನು ಯೋಚನೆ ಮಾಡ್ತಾ ಇದ್ದೆ, ನನಗೆ ಒಂದು 10 ಜನ 20 ಜನಕ್ಕೆ ಸಹಾಯ ಮಾಡ್ಬೋದು. ಕರ್ನಾಟಕಕ್ಕೆ ಬಂದರೆ 50 ಜನ ಸಹಾಯ ಮಾಡ್ಬೋದು. ಎಲ್ಲ ಕಡೆ ಜನರ ಜೀವನನೂ ಸರಿ ಸಮಾನ. 20 ಜನ ಒಳ್ಳೇದು ಮಾಡೋಕ್ಕಿಂತ 50 ಜನ ಒಳ್ಳೇದು ಮಾಡೋದು ಇನ್ನೂ ಉತ್ತಮ ಅಲ್ವಾ? ಸೊ ಇಲ್ಲಿ ಬಂದು 50 ಜನರಿಂದ 100 ಜನ, 100 ಜನದಿಂದ 1000 ಲಕ್ಷ, ಇವಾಗ ಎಷ್ಟೋ ಜನ ಒಳ್ಳೇದು ಮಾಡೋಕ್ಕೆ ಸಾಧ್ಯತೆಗಳಿದೆ. ಸೊ ಕರ್ನಾಟಕ ಇಸ್ ದ ಪ್ಲೇಸ್ ವರ್ ನನಗೆ ಎಮೋಷನಲ್ ಕನೆಕ್ಷನ್, ವರ್ ಯು ಕ್ಯಾನ್ ಡೂ ದ ಮೋಸ್ಟ್ ಗುಡ್. ಆ್ಯಂಡ್ ಗುಡ್ ಬಂದಾಗ ಯು ಹ್ಯಾವ್ ಮೋರ್ ಪರ್ಪಸ್ ಇನ್ ಲೈಫ್. ಜೀವನಕ್ಕೆ ಒಂದು ಅರ್ಥ ಸಿಗುತ್ತೆ. ಏನೋ ಒಂದು ಬದುಕಿದ್ದು, ಏನೋ ಒಂದು ಸಾಧನೆ, ಏನೋ ಒಂದು ಕೊಡ್ತಾ ಇದ್ದೀವಿ ವಾಪಸ್ಸು ಸಮಾಜಕ್ಕೆ. ಸೊ ದ್ಯಾಟ್ ಫೈಂಡಿಂಗ್ ದ್ಯಾಟ್ ಮೀನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇಟ್ ವಾಸ್ ಅ ಸರ್ಚ್ ಫಾರ್ ಮೀನಿಂಗ್ ಆ್ಯಂಡ್ ಐ ಫೌಂಡ್ ಇಟ್ ಇನ್ ಕರ್ನಾಟಕ. ನಮ್ಮ ಫ್ಯಾಮಿಲಿನೂ ಕೂಡ ಎಷ್ಟೋ ಜನರೇಷನ್ಸ್, ನಮ್ಮ ಮುತ್ತಜ್ಜಿ ಇದ್ರು, ಮುತ್ತಾತಂದಿರು, ತಾತಾಜಿ ಇದ್ರು, ತಂದೆ ತಾಯಿಯವ್ರಲ್ಲ ಇಲ್ಲೆಯಿಂದ ಬಂದಿದ್ದೆ. ಆ್ಯಂಡ್ ಸೋ ಮಚ್ ಆಫ್ ದ ಬೆನಿಫಿಟ್ ನಾನು ಎಜುಕೇಷನಲಿ, ಎಕನಾಮಿಕಲಿ ಎಲ್ಲ ರೀತಿ ಸಿಕ್ಕಿರೋದು ಅಮೇರಿಕದಲ್ಲಿ ಇಸ್ ಬಿಕಾಸ್ ಆಫ್ ವಾಟ್ ಕರ್ನಾಟಕ ಹ್ಯಾಸ್ ಗಿವನ್ ಅಸ್ ಆಸ್ ಅ ಫ್ಯಾಮಿಲಿ ಆ್ಯಂಡ್ ಬೇರೆ ಬೇರೆ.
ನಾನು ಕೂಡ ವಾಪಸ್ ಕರ್ನಾಟಕಕ್ಕೆ ಕೊಡಬೇಕು ಅಂತಲೂ ಭಾಳ ಒಂದು ಆ ಉದ್ದೇಶ ಇಟ್ಕೊಂಡು ಬಂದಿದ್ದು. ಸಿನಿಮಾ ಅದಲ್ಲ ಬೈ ಚಾನ್ಸ್, ಬಟ್ ಸೇವೆ ವಾಸ್ ದ ಗೋಲ್. ಡೆಫಿನೆಟ್ಲಿ. ನೀವು ಅದೇ ರೀತಿ ಇವಾಗ ಯು ಗಿವಿಂಗ್ ಬ್ಯಾಕ್ ಇನ್ ಯುವರ್ ಓನ್ ವೇಸ್. ಈ ಪಾಡ್ಕಾಸ್ಟ್ ಮುಖಾಂತರ ಒಳ್ಳೆ ಇಂಟರಾಕ್ಟಿವ್ ಸೆಷನ್ಸ್ ಆಗಿರ್ಬೋದು, ಒಳ್ಳೆ ಐಡಿಯಾಸ್ ಚರ್ಚೆ ಮಾಡೋದಾಗಿರ್ಬೋದು. ಇಟ್ಸ್ ಗ್ರೇಟ್. ಯಾ ಚೇತನ್, ದಟ್ಸ್ ದ ಹೋಲ್ ಐಡಿಯಾ. ಲೈಕ್ ನಿಮ್ಮಂತ ಇನ್ಸ್ಪೈರಿಂಗ್ ಪರ್ಸನಾಲಿಟೀಸ್ನ ಕರ್ಕೊಂಡು ಬಂದು, ಸೊ ಐ ಜಸ್ಟ್ ವಾಂಟ್ ಟು ಇಂಟರಾಕ್ಟ್ ಅಂಡ್ ಏನಾದರೂ ಕೊಡೋಕ್ಕಾದ್ರೆ ನಮ್ಮ ಕೈಲಿ ಸಾಧ್ಯವಾದಷ್ಟು ಭಾಳ ವಿಲ್ ಒಳ್ಳೆ ಗಿವ್ ಇಟ್ ಟು ದ ಪೀಪಲ್ ಅಂತ ಅಷ್ಟೇ. ಭಾಳ ಒಳ್ಳೆ. ಪೀಪಲ್ ಫ್ರಮ್ ಡಿಫ್ರೆಂಟ್ ವಾಕ್ಸ್ ಆಫ್ ಲೈಫ್, ನಾಟ್ Good. ಜಸ್ಟ್ ಬರೀ ಸೆಲೆಬ್ರಿಟೀಸ್ ಅಂತಲ್ಲ. ದಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನಿಂದನೂ ಕಲಿಯೋದು ಬೇಕಾದಷ್ಟಿದೆ. ನಮಗೆ ಗೊತ್ತಿಲ್ಲದೆ ಇರೋದು ಅವ್ರಿಗೆ ಗೊತ್ತಿರುತ್ತೆ. And it's just a matter of having an open mind to be Right. able to accept that and learn from them. ಇವಾಗ ಗಾಡಿ ಓಡಿಸೋದ್ರಲ್ಲೂ ಅದೊಂದು ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್. Correct. ಅಡುಗೆ ಮಾಡೋದು ಒಂದು ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್. 100%. ನಮಗೆ ಒಂದು ರೀತಿ ಮುಂಚೆ ಅದು ನನಗೆ ಆ ಬಟ್ಟೆ ಒಗೆಯೋ ಟ್ಯಾಲೆಂಟೇ ಅದು ಒಂದು ಒಳ್ಳೆ ಟ್ಯಾಲೆಂಟ್. ಅದು ಒಂದು Correct. ಇವಾಗ ಹೌದು. ಲಾಂಡ್ರಿ ಮೆಷಿನ್ ಅಲ್ಲೆಲ್ಲ ತರಕ್ಕಿಂತ ಮುಂಚೆ. ಸೊ ಐ ಮೀನ್ ದೀಸ್ ಆರ್ ಆಲ್ ಟ್ಯಾಲೆಂಟ್ಸ್ ಕಮ್ ಇನ್ ವೇರಿಯಸ್ That's ಡಿಫರೆಂಟ್ ವೈಸ್ true. ನಾವು. ಸೆಲೆಬ್ರಿಟೀಸ್, ಸಿನಿಮಾ ಸ್ಟಾರ್ಗಳು ಈ ಥರದವ್ರಿಗೆಲ್ಲ ಸ್ವಲ್ಪ ಓವರ್ ವ್ಯಾಲ್ಯೂ ಮಾಡ್ತೀವಿ. And but everybody has their own extraordinary contributions in their own small ways. So ಅದನ್ನ ನೀವು True. ರೆಕಗ್ನೈಸ್ ಮಾಡ್ತಿರೋದು ಬಹಳ ಒಳ್ಳೇದು. Thank you, Chetan. So, how does it feel to share the screen space with me for the first time? No, Camera. I'm very excited and ನೀವು ಕೂಡ ಕ್ಯಾಮ್ರಾ ರೋಲ್ ಹಾಕಿಂದ ಮುಂಚೆನೂ ಯು ಆಸ್ಕಿಂಗ್ ಗುಡ್ ಕ್ವೆಶನ್ಸ್, ಕ್ಯಾಮ್ರಾ ರೋಲ್ ಆಗಿ ಶುರುವಾದ್ಮೇಲೂ ಯು ಆಸ್ಕಿಂಗ್ ಗುಡ್ ಕ್ವೆಶನ್. Oh, thank you so much. I hope it makes sense. Yeah. ಲೈಫಲ್ಲಿ ಎಷ್ಟೊಂದು ಚಾಪ್ಟರ್ಸ್ ಆಗಿರುತ್ತೆ ಎಲ್ಲರ ಲೈಫಲ್ಲೂ. ಸೊ ವಿಚ್ ವಾಸ್ ದ ಮೋಸ್ಟ್ ಅಮೇಝಿಂಗ್ ಅಂಡ್ ಎಕ್ಸೈಟಿಂಗ್ ಚಾಪ್ಟರ್ ನಿಮ್ಮ ಲೈಫಲ್ಲಿ? ಪ್ಲಸ್ ಚಾಪ್ಟರ್ನ ಹೇಗೆ, ಹೌ ಡು ಯು ಲುಕ್ ಅಟ್ ಚಾಪ್ಟರ್ಸ್? That's a good question. The next chapter with Naina Puttaswamy ಹೆಸರು ತಕ್ಕಂತೆ ನೀವು ಕೇಳ್ತಿರೋ ಪ್ರಶ್ನೆ is very good. See, ಒಂದು ಪುಸ್ತಕ ಓದ್ತಾ ಇದ್ದಾಗ we are going chronologically. We go from one page to the next. The chapter ಯಾವಾಗ ಎಂಡ್ ಆಗುತ್ತೆ, ನೆಕ್ಸ್ಟ್ ಚಾಪ್ಟರ್ ಶುರು ಆಗುತ್ತೆ ನಮಗೆ ಗೊತ್ತಾಗುತ್ತೆ. ಬಟ್ ರಿಯಲ್ ಲೈಫ್ನಲ್ಲಿ ಎಷ್ಟೋ ಸಲ ನಮಗೆ ಆ ಟ್ರಾನ್ಸಿಷನ್ ಪಾಯಿಂಟು ಹೈಂಡ್ಸೈಟ್ನಲ್ಲಿ ಗೊತ್ತಾಗುತ್ತೆ ಅಷ್ಟೇ. ಅದು ನಡೀತಾ ಇರುವಾಗ ಗೊತ್ತಾಗಲ್ಲ. ಆ್ಯಂಡ್ ಯು ಡೋಂಟ್ ನೋ, ಆ್ಯಂಡ್ these chapters blend together. They kind of mold together. But in hindsight, ನಾವು ಯೋಚನೆ ಮಾಡಿದಾಗ ನನ್ನ ಎಕ್ಸ್ಪೀರಿಯನ್ಸ್ನಲ್ಲಿ ಅಫ್ಕೋರ್ಸ್ ಫಸ್ಟ್ 18 years ಆಫ್ ಮೈ ಲೈಫ್ ಶಿಕಾಗೋನಲ್ಲಿ, ಅದು ಸ್ಕೂಲಿಂಗ್, ಅದು ಬೇರೆ ಬೇರೆ ಕರ್ನಾಟಕಕ್ಕೆ ಬರೋದು ಸಮ್ಮರ್ನಲ್ಲಿ. ಬಟ್ ಅಫ್ಕೋರ್ಸ್ ಅದರಲ್ಲೂ ಕೂಡ ಗ್ರೋಯಿಂಗ್ ಅಪ್ ಇನ್ ಶಿಕಾಗೋ. ಬಟ್ ನನಗೆ ಭಾಳ ಒಂದು ಮೀನಿಂಗ್ಫುಲ್ ಚಾಪ್ಟರ್ ಅಂದರೆ 4 ವರ್ಷ ಯೇಲ್ ಯೂನಿವರ್ಸಿಟಿನಲ್ಲಿ. That college experience is an extraordinary universal college. American society can be very regressive. ಅಲ್ಲೂ ಕೂಡ ಅಲ್ಲಿ ರೆಡ್ ಇಂಡಿಯನ್ಸ್ ಮಾಡಿರೋ ಜೆನಸೈಡ್, ನರಮೇಧ ಆಗಿರ್ಬೋದು, ಕರಿ ಜನಾಂಗದವ್ರನ್ನ ಸ್ಲೇವ್ಸ್ ಆಗಿ ಯೂಸ್ ಮಾಡಿರೋದಾಗಿರ್ಬೋದು, ಫಾರಿನ್ ಪಾಲಿಸಿ ವಾರ್ ಕಲ್ಚರ್ ಆಗಿರ್ಬೋದು, ಬಹಳ ಗನ್ ಕಲ್ಚರ್ ಆಗಿರ್ಬೋದು, ಇವೆಲ್ಲ ವೆರಿ ಪ್ರಾಬ್ಲಮ್ಯಾಟಿಕ್, ರೇಷಿಯಲ್ ಇನ್ಜಸ್ಟಿಸ್. ಬಟ್ ದ ಯೂನಿವರ್ಸಿಟೀಸ್ ಅಮೆರಿಕದಲ್ಲಿ, ಅದು ಯೇಲ್ ಯೂನಿವರ್ಸಿಟಿ, ಎಕ್ಸ್ಟ್ರಾರ್ಡಿನರಿ ಪ್ಲೇಸ್. ಜಸ್ಟ್ ಇಟ್ಸ್ ಗಾಟ್ ಸಚ್ ಒಂದು ಇಗ್ಯಾಲಿಟೇರಿಯನ್ ಈಥೋಸ್. ಗಂಡಸು ಹೆಂಗಸು, ಯಾವುದೇ ಜೆಂಡರು, ಯಾವುದೇ ರೇಸು, ಯಾವುದೇ ಇನ್ಕಮ್ ಲೆವೆಲ್, ಅಲ್ಲಿ ಯಾವುದೇ ಭೇದ ಭಾವನೆ ಇಲ್ಲದೆ, ಇಟ್ ವಾಸ್ ಸಚ್ ಅ ಎಕ್ಸ್ಟ್ರಾರ್ಡಿನರಿ ಪ್ಲೇಸ್ ಆಫ್ ಲರ್ನಿಂಗ್ ಆ್ಯಂಡ್ ಎಜುಕೇಷನ್. ಪ್ರತಿಯೊಬ್ಬರಿಂದ ಎಷ್ಟೋ ಕಲಿತಾ ಇದ್ವಿ. ನಾವೇನು ಅನ್ಕೊಂತೀವಿ ಅಂದರೆ 4 ಗೋಡೆ ಒಳಗೆ ಕ್ಲಾಸ್ ರೂಮ್ನಲ್ಲಿ ಕಲಿತೀವಿ ಅಂತ. ಬಟ್ ಇಂಟರಾಕ್ಟಿಂಗ್ ವಿತ್ ದಿ ಅದರ್ ಸ್ಟೂಡೆಂಟ್ಸ್ ಆ್ಯಂಡ್ ದ ಗ್ರೇಟ್ ಟೀಚರ್ಸ್ ಆ್ಯಂಡ್ ದ ಹಿಸ್ಟ್ರಿ. ಇಂಟ್ರೆಸ್ಟಿಂಗ್ ಏನು ಗೊತ್ತಾ ನೈನಾ, ಯೇಲ್ ಯೂನಿವರ್ಸಿಟಿ ಅದು ಈಸ್ಟ್ ಇಂಡಿಯಾ ಕಂಪನಿಯಿಂದ ದುಡ್ಡು ತೊಗೊಂಡು ಇಲೈಹು ಯೇಲ್ ಅನ್ನೋನು ಆ ಯೂನಿವರ್ಸಿಟಿ ಕಟ್ಟಿದ್ದು. ನನಗೆ ಅವಾಗ ಗೊತ್ತಾದಾಗ, ಏನು ಭಾರತ, ಕರ್ನಾಟಕ, ತಮಿಳುನಾಡು ಈ ಭಾಗದಿಂದ ಕೊಳ್ಳೆ ಹೊಡೆದು ಯೂನಿವರ್ಸಿಟಿನಲ್ಲಿ ನಾನು ಓದ್ತಾ ಇದ್ದೀನಲ್ಲ ಅಂತ ನನಗೆ ಭಾಳ ದುಃಖ ಆಗಿತ್ತು. ಮತ್ತೆ ಹೋಗ್ತಾ ಹೋಗ್ತಾ ಆಸ್ ಐ ಲರ್ನ್ಡ್ ಮೋರ್, ಐ ರಿಯಲೈಸ್ ದ್ಯಾಟ್ ಯೂನಿವರ್ಸಿಟಿ ವಾಸ್ ಟೀಚಿಂಗ್ ಅಸ್ ಹೌ ಟು ಕರೆಕ್ಟ್ ದೋಸ್ ಸೇಮ್ ರಾಂಗ್ಸ್ ಇನ್ ಸೊಸೈಟಿ. ಆ ಅನ್ಯಾಯಗಳಾಗಿರೋದನ್ನ ಹೆಂಗೆ ಸರಿಪಡಿಸ್ಬೋದು ಅಂತ ಇವರೇ ನಮಗೆ ಹೇಳ್ಕೊಡ್ತಾರೆ. ಸೊ ಈ ಪರ್ಸ್ಪೆಕ್ಟಿವ್ ನಿಮ್ಮೊಬ್ರಿಗೆ ಇತ್ತಾ, ಅಥವಾ ನಿಮ್ಮ ಸುತ್ತಮುತ್ತ ಇರೋ ಸ್ನೇಹಿತರಿಗೂ ಇತ್ತಾ, ಅಥವಾ ಅವರೆಲ್ಲ ಎಲ್ಲಿದ್ದಾರೆ ಈಗ? ದಟ್ಸ್ ಅ ಗುಡ್ ಕ್ವೆಶ್ಚನ್. ನಾನು 18 to 22 ನಾವು ಯೇಲ್ ಯೂನಿವರ್ಸಿಟಿಯಲ್ಲಿ ಇದ್ದಾಗ, we met dynamic, idealistic, socially conscious, extraordinary youth. But 10-year reunionಗೆ ಹೋದೆ. 2005 ಗ್ರಾಜುಯೇಟ್ ಆಗಿ 2015 ವಾಸ್ ಲಾಸ್ಟ್ ಟೈಮ್ ನಾನು ಅಮೆರಿಕಾಗೆ ಹೋಗಿದ್ದು. ಇವಾಗ 25 ಈ ಸರಿ ನಾನು 20 ರಿಯೂನಿಯನ್ ಆಗಿದೆ, ನಾನು ಹೋಗಿಲ್ಲ. ನಾನು ಅಮೆರಿಕಾಗೆ ಹೋಗಿಲ್ಲ, 10 ವರ್ಷ ಆಗಿದೆ. ಅಂಡ್ ಯೇಲ್ನಲ್ಲಿ ಐ ಥಾಟ್ ಪೀಪಲ್ ವುಡ್ ಬಿ ಡೂಯಿಂಗ್ ರಿಮಾರ್ಕಬಲ್ ವರ್ಕ್. ಬಿಕಾಸ್ ನಾನು ಅವ್ರ ಜೊತೆ ಕೆಲಸ ಮಾಡ್ತಿದ್ದೆ, ಅವ್ರ ಜೊತೆ ಸ್ಕೂಲಲ್ಲಿ ಇದ್ದ, ಯೂನಿವರ್ಸಿಟಿಯಲ್ಲಿ ಇದ್ದಾಗ ದೇ ವಾಸ್ ವೆರಿ ಐಡಿಯಲಿಸ್ಟಿಕ್ ಆ್ಯಂಡ್ ಥಾಟ್ಫುಲ್ ಸ್ಟೂಡೆಂಟ್ಸ್. ಬಟ್ ನಾನು 10 ವರ್ಷ ಆದ್ಮೇಲೆ ಹೋದಾಗ ದ ವ್ಯಾಸ್ಟ್ ಮೆಜಾರಿಟಿ, ಇಫ್ ನಾಟ್ ಎವ್ರಿಬಡಿ, ಒಂದು ಆರ್ಥಿಕವಾಗಿ ಹೆಂಗೆ ಅವ್ರ ಲಾಭಕ್ಕೋಸ್ಕರ
ಒಂದು ಬದುಕಿಗೋಸ್ಕರ, ದುಡ್ಡುಗೋಸ್ಕರ they were doing work. And I was quite disappointed because I was like, these are, see, ನಿಮ್ಗೆ if you come from financially low income families and difficult backgrounds, ಅವಾಗ ನೀವು ಹೇಳೋದು 100% ಸತ್ಯ. Making money, earning a living is very important. ಅಲ್ಲಿ ಎರಡು ಮಾತಿಲ್ಲ. But a lot of these students came from very wealthy backgrounds, very educational backgrounds. ಅವ್ರಿಗೆ ಒಂದು ಬ್ರಾಡ್ ಮೈಂಡಿನೆಸ್ ಇತ್ತು ಕಾಲೇಜ್ನಲ್ಲಿ. ಬಟ್ ಸಮಾಜಕ್ಕೆ ಸೇರಿದ ತಕ್ಷಣ ನಾನು ಹೆಂಗೆ ದುಡ್ಡು ಮಾಡ್ಕೋಬಹುದು, ನಾನು ಹೆಂಗೆ ಬೆಳಿಬಹುದು, ಹೌ ಐ ಕ್ಯಾನ್ ಯೂಸ್ ದ ಯೇಲ್ ಡಿಗ್ರಿ ಫಾರ್ ಪರ್ಸನಲ್ ಬೆನಿಫಿಟ್ ರಾದರ್ ದೆನ್ ಯೂಸ್ ದ ಯೇಲ್ ವಿಚಾರಗಳು ಫಾರ್ ಸೊಸೈಟಲ್ ಬೆನಿಫಿಟ್ ಅಂತ ನನಗೆ ಅನಿಸ್ತು. ಅಂಡ್ ಐ ವಾಸ್ ಡಿಸಪಾಯಿಂಟೆಡ್. ಬಟ್ ಮೆಜಾರಿಟಿ ಆಫ್ ಪೀಪಲ್ ಇದೇ ತರ ಯೋಚನೆ ಮಾಡ್ತಾರಾ ನಿಮ್ ಪ್ರಕಾರ? ಅಂದ್ರೆ ಅವರ ಬೆನಿಫಿಟ್ಗೆ ಮಾತ್ರ ಕೆಲಸ ಮಾಡ್ಕೊಂಡು ಅವ್ರ ಬ್ಯಾಂಕ್ ಬ್ಯಾಲೆನ್ಸ್ ಬೆಳಿಬೇಕು, ಅಥವಾ ಮುಂಚೆಯಿಂದಾನು ಪೇರೆಂಟ್ಸ್ ಅವ್ರ ಮೈಂಡ್ ಅಲ್ಲಿ ಏನ್ ಇನ್ಸ್ಟಿಲ್ ಮಾಡಿರ್ತಾರೆ ಒಂದ್ ಮಗುನ್ ಬೆಳೆಸ್ಬೇಕಾದ್ರೆ, ಓ ನೀನ್ ಚೆನ್ನಾಗಿ ದುಡ್ಡು ಮಾಡ್ಬೇಕು, ನೀನ್ ನಿನ್ ಕಾಲ್ ಮೇಲೆ ನಿಂತ್ಕೋಬೇಕು, ನೀನು ಹೆಸರು ಮಾಡ್ಬೇಕು, ಅಥವಾ ಸಮಾಜಕ್ಕೂ ಫಾರ್ ಎಕ್ಸಾಂಪಲ್ ಆಂಟರ್ಪ್ರಿನರ್ ಆಗಿದ್ರು ಅವ್ರು ಎಷ್ಟೊಂದು ಜಾಬ್ ಆಪರ್ಚುನಿಟೀಸ್ ಪ್ರೊವೈಡ್ ಮಾಡಿರ್ತಾರೆ, ಅಥವಾ ಅವ್ರ ರೀತಿನಲ್ಲೇ ಅವ್ರು ಏನೋ ಒಂದ್ ಕೊಡ್ತಾ ಇರ್ಬೋದು ಸಮಾಜಕ್ಕೆ. ಹಂಗಂತ ಅವರು ಪೊಲಿಟಿಷಿಯನ್ ಆಗ್ಲೇಬೇಕು ಅಂತ ಇಲ್ಲ, ಅಥವಾ ಏನೋ ಒಂದು ಸಮಾಜ ಸೇವೆ ಮಾಡ್ತಾ ಇದೀವಿ ಅಂತ ತೋರ್ಸ್ಕೊಳ್ಳೇಬೇಕಾಗಿಲ್ಲ. ಸೊ ವಾಟ್ ಡು ಯು ಥಿಂಕ್, ಆ ತರ ಎಷ್ಟು ಪರ್ಸೆಂಟೇಜ್ ಜನ ಇದ್ದಾರೆ See, ನಿಮ್ ಪ್ರಕಾರ? you have some multifaceted question. ಒಂದಂತೂ ನಿಜ, if you look at the people that I studied with, ನಾನು ಏನು ಕಂಪೇರ್ ಮಾಡ್ತಾ ಇದ್ದೀನಿ ಅಂದ್ರೆ, ಏನು ಎಕ್ಸ್ಪೆಕ್ಟೇಷನ್ಸ್ ಇತ್ತು ನನಗೆ, ಕನ್ಸಿಡರಿಂಗ್ ವಾಟ್ ವಿ ಆಲ್ ಸ್ಟಡಿ ಟುಗೆದರ್ ಅಂಡ್ ದ ಕೈಂಡ್ ಆಫ್ ಐಡಿಯಲಿಸಮ್ ವಿ ಹ್ಯಾಡ್, ಆದರ್ಶ ಆಲೋಚನೆಗಳು ಇದ್ದಿದ್ದು, ಹೌ ಇಟ್ ಎಂಡ್ ಅಪ್ ಪ್ಯಾನಿಂಗ್ ಔಟ್. ಏನಾಗುತ್ತೆ ಅಂದ್ರೆ, when you're a youth, you want to do something good for the world, you want to do something good for society, ಏನೋ ಒಂದು, you have a lot of dreams and aspirations to, in a certain kind of noble way. ಬಟ್ ಯಾವಾಗ ನಿಮಗೆ ಬಾಡಿಗೆ ಕಟ್ಟಬೇಕು ಅಂತ ಬರುತ್ತೆ, ಅಮೆರಿಕದಲ್ಲಿ 18 ವರ್ಷ ಆದ್ಮೇಲೆ ಎವ್ರಿಬಡಿ ಎಂಡ್ಸ್ ಅಪ್ ಲಿವಿಂಗ್ ಆನ್ ದೇರ್ ಓನ್. ಕರೆಕ್ಟ್. ಸೊ ಯು ಗೋ ಟು ಅ ಸಿಟಿ ಲೈಕ್ ನ್ಯೂಯಾರ್ಕ್, ಶಿಕಾಗೋನೋ, ಎಲ್ಲೋ ಲಾಸ್ ಆಂಜಲಸ್, ಎಲ್ಲೋ ಹೋಗ್ತೀರಾ, ಅಲ್ಲಿ ಬಾಡಿಗೆಗಳು ಬಹಳ ಕಷ್ಟ ಇರುತ್ತೆ. ಹೌದು. ಅಲ್ಲಿ ಲೈಫ್ ಸ್ಟೈಲ್ ಆಲ್ಸೋ ಕಾಸ್ಟ್ ಮನಿ, ಅಂಡ್ ದೆನ್ ಯು ಆಲ್ಸೋ ವಾಂಟ್ ಟು ಎಂಜಾಯ್ ಸ್ವಲ್ಪ ಏನೇನೋ ಬೇರೆ ಬೇರೆ ತರ, ಸೊ ದಟ್ ಆಲ್ಸೋ ಕಾಸ್ಟ್ ಮನಿ. ಸೊ ಅವಾಗ ಏನಾಗುತ್ತೆ ಅಂದ್ರೆ, ವಾಟ್ ಹೆಲ್ಪ್ಸ್ ಮೀ ಇಸ್ ಅ ಲೂಕ್ರೇಟಿವ್ ಜಾಬ್. ನೀವು ಲೂಕ್ರೇಟಿವ್ ಜಾಬ್ ಮಾಡಿದಷ್ಟು ದೆನ್ ಯು ಎಂಡ್ ಅಪ್ ಗ್ರೋಯಿಂಗ್ ಇನ್ ದ್ಯಾಟ್ ಅಂಡ್ ಮೇಕಿಂಗ್ ಮೋರ್ ಮನಿ ಇನ್ ದ್ಯಾಟ್, ಅಂಡ್ ದ ಐಡಿಯಲಿಸಮ್ ದಟ್ ಯು ಹ್ಯಾಡ್ ಎಸ್ ಅ ಯೂತ್, ನಿನ್ ಚಿಕ್ಕ ವಯಸ್ಸಿನಲ್ಲಿ ಆ ಒಂದು ಸ್ಪಿರಿಟ್ ಇರುತ್ತಲ್ಲ, ಅದೆಲ್ಲ ಹೋಗ್ತಾ ಹೋಗ್ತಾ ಕಳೀತಾ ಬರುತ್ತೆ. ಅಂಡ್ ದೆನ್ ಆಮೇಲೆ ಇಫ್ ಯು, ಫಾರ್ ಎಕ್ಸಾಂಪಲ್, ಸಪೋಸ್ ಯು ಗೆಟ್ ಮ್ಯಾರಿಡ್ ಅಂಡ್ ಹ್ಯಾವ್ ಚಿಲ್ಡ್ರನ್, ಅದು ಪ್ರಯಾರಿಟೀಸ್ ರೆಸ್ಪಾನ್ಸಿಬಿಲಿಟೀಸ್ ಆಗುತ್ತೆ. ಯಾ, ಐ ಡೆಫಿನೆಟ್ಲಿ ಅಂಡರ್ಸ್ಟ್ಯಾಂಡ್ ದಟ್. ನೀವು ಹೇಳ್ದಂಗೆ ದಟ್ಸ್ ವಾಟ್ ಮೋಸ್ಟ್ ಪೀಪಲ್ ದೇರ್ ಲೈಫ್ ಹಾಗೆ ನಡೆಯುತ್ತೆ. ಅದು ಒಂದು ಈ ಕ್ಯಾಪಿಟಲಿಸ್ಟ್ ಸಿಸ್ಟಮ್ ನಲ್ಲಿ ಅದು ಸಹಜ. ಬಟ್ ದ ಸ್ಟೂಡೆಂಟ್ಸ್ ಐ ಮೆಟ್ ಅಟ್ ಯೇಲ್, ದೀಸ್ ಆರ್ ದ ಒನ್ಸ್ ದಟ್ ಇಟ್ಸ್ ಅ ವೆರಿ ಇನ್ ಪ್ರೆಸ್ಟೀಜಿಯಸ್ ಯೂನಿವರ್ಸಿಟಿ ಅಂತ ಏನು ಹೇಳ್ತೀವಿ. ನನ್ನ ವಾದದಲ್ಲಿ ಯಾರಿಗೆ ಜಾಸ್ತಿ ಸಿಕ್ಕಿದೆಯೋ, ಎಜುಕೇಶನ್ ಆಗಿರ್ಬೋದು, ಫೈನಾನ್ಷಿಯಲ್ ಸ್ಟೆಬಿಲಿಟಿ ಆಗಿರ್ಬೋದು, ಲ್ಯಾಂಡ್ ಆಗಿರ್ಬೋದು, ಪೊಲಿಟಿಕಲ್ ಬೆನಿಫಿಟ್ ಆಗಿರ್ಬೋದು, ದೇ ಹ್ಯಾವ್ ಮೋರ್ ಆಫ್ ಅ ರೆಸ್ಪಾನ್ಸಿಬಿಲಿಟಿ ಟು ಗಿವ್ ಬ್ಯಾಕ್. ಸೊ Yale University gave an extraordinary education, and these students were very bright, and many of them came from very elite families. ಇವರೇ ಅವ್ರ ಬ್ಯಾಂಕ್ ಬ್ಯಾಲೆನ್ಸ್ ನೋಡಕ್ಕೆ ಶುರು ಮಾಡಿದ್ರೆ, how can you build a better society? These elites must be involved in nation building, in Right. giving back to society. ಯಾಕಂದ್ರೆ ಅವ್ರಿಗೇನು ಕೊರತೆ ಇರಲಿಲ್ಲ, ಕರೆಕ್ಟ್. ಬಟ್ ಅವ್ರ ಕೊರತೆ ಇದ್ದಿದ್ದೇ ಆ ಒಂದು ಸಮಾಜಕ್ಕೆ ಒಂದು ವಾಪಸ್ ಕೊಡೋ ಮನಸ್ಥಿತಿ. ಮೋಸ್ಟ್ ಥಿಂಗ್ಸ್ ಆರ್ ಮನಸ್ಥಿತಿ. ಸೊ ನಿಮಗೆ ಮುಂಚೆಯಿಂದಾನು ಯು ಆರ್ ಕ್ಲಿಯರ್, ನನಗೆ ಕ್ಲಿಯರ್ ಇತ್ತು, ನಾನು ಕರ್ನಾಟಕಕ್ಕೆ ಬರಬೇಕು, ಕರ್ನಾಟಕ ಜನತೆಗೆ ಸೇವೆ ಸೇವೆ ಮಾಡಬೇಕು, ಮಾಡಬೇಕು. ಐ ವಾಸ್ ಕ್ಲಿಯರ್. ಅಂಡ್ ಅಂಬೇಡ್ಕರ್, ಬಸವಣ್ಣ ಅವರು, Periyar. The first 2 points I was clear. ನಾನು ಸೇವೆ ಮಾಡಬೇಕು, ಕರ್ನಾಟಕಕ್ಕೆ ಬರಬೇಕು, ನಾನು ವಾಪಸ್ ಕೊಡಬೇಕು ಅನ್ನೋದು ಐ ವಾಸ್ ವೆರಿ ಕ್ಲಿಯರ್. ಬಟ್ ದ ಐಡಿಯಾಲಜಿ ವಾಸ್ ಈಕ್ವಾಲಿಟಿ, ಜಸ್ಟಿಸ್, ರ್ಯಾಷನಾಲಿಟಿ. ನಾನು ಅದನ್ನ ಕಾಲೇಜ್ನಲ್ಲೇ ಐ ಕೇಮ್ ಅಪ್ ವಿತ್ ದಿಸ್ ಕೈಂಡ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ನಾನು ಅಮೆರಿಕದಲ್ಲೂ ಓದಿ, ಇಂಡಿಯಾದಲ್ಲೂ ವಿಚಾರಗಳು ಸ್ಟಡಿ ಮಾಡಿ, ಐ ಕೇಮ್ ಅಪ್ ವಿತ್ ಐಡಿಯಾ ವಿ ನೀಡ್ ಈಕ್ವಾಲಿಟಿ, ಜಸ್ಟಿಸ್, ರ್ಯಾಷನಾಲಿಟಿ. ಅದು ಬರೀ ಕರ್ನಾಟಕಕ್ಕಲ್ಲ, ಅಮೆರಿಕಗೂ ಅದೇ ಬೇಕು. ಕರೆಕ್ಟ್. ಬಟ್ ನನಗೆ ಹೋಗ್ತಾ ಹೋಗ್ತಾ ಗೊತ್ತಾಯಿತು, ಆಸ್ ಐ ಸ್ಟಡಿಡ್ ಮೋರ್, 20th ಸೆಂಚುರಿನಲ್ಲಿ ಯಾರು ಅದನ್ನ ಈಕ್ವಾಲಿಟಿ, ಜಸ್ಟಿಸ್ ಅಂಡ್ ರ್ಯಾಷನಾಲಿಟಿನ ಪ್ರತಿಪಾದಿಸಿದ್ದಾರೆ ಅಂದರೆ, ಪೀಪಲ್ ಲೈಕ್ ಅಂಬೇಡ್ಕರ್ ಅಂಡ್ ಪೆರಿಯಾರ್. ಐ ಸ್ಟಡಿಡ್ ಅಂಬೇಡ್ಕರ್ ಅಂಡ್ ಪೆರಿಯಾರ್ ಆಸ್ ಎ ಕಿಡ್ ಅಂಡ್ ಕಾಲೇಜ್ನಲ್ಲೂ ಕೂಡ. ಬಟ್ I studied them like any thinker, like you're talking about Gandhi, or you're talking about Rabindranath Tagore, or you're talking about Americaದಲ್ಲಿ Schopenhauer and various thinkers. ನಮಗೆ ನೀಚೆ ಅವರೆಲ್ಲ ಓದಿದ್ವಿ. But as I studied more, I realized that the ideology I believed in,
ಇವರು ಅದನ್ನ 20ನೇ ಶತಮಾನದಲ್ಲಿ ಆಗಲೇ ಪ್ರತಿಪಾದನೆ ಮಾಡಿದ್ದಾರೆ. And that's the same thing that a Kuempu does. That's the same thing that a Basavan and the Sharanas do. That's the same thing that a Buddha does. The same thing that a Pule couple do. So, ideology ನನಗೆ first ಸಿಕ್ತು. Then I looked for the icons who were actually spreading that philosophy. So, they became the role model. ಅವ್ರ ಬಗ್ಗೆ ಜಾಸ್ತಿ ವಿಚಾರಿಸಕ್ಕೆ ಶುರು ಮಾಡಿದೆ, ಓದಕ್ಕೆ ಶುರು ಮಾಡಿದೆ, ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿದೆ. But it's the ideology that is the main essence. These are all individuals who are extraordinary individuals. ಅದೆಲ್ಲ ಎರಡು ಮಾತಿಲ್ಲ. But it's the ideology that we need. ಸೊ ಆಲ್ಸೋ ನೀವು ಬೆಳೆದು ಬಂದಂತಹ ವಾತಾವರಣ, ಫಾರ್ ಎಕ್ಸಾಂಪಲ್ ಯೋರ್ ಡ್ಯಾಡ್ ಇಸ್ ಯೋರ್ ರೋಲ್ ಮಾಡೆಲ್ ಅಲ್ವಾ? ಅಂದ್ರೆ ನಿಮ್ ತಂದೆಯವರು ಕೆಲವೊಂದು ವಿಷಯಗಳಿಗೆ ಇಂಟ್ರೊಡ್ಯೂಸ್ ಮಾಡಿಸಿರೋದಾಗಿರ್ಲಿ, ಅಥವಾ ನಿಮ್ ಮನೆಗೆ ತರಂತಹ ಬುಕ್ಸ್ ಆಗಿರ್ಬೋದು. ಸೊ ಆಲ್ ದೋಸ್ ಥಿಂಗ್ಸ್ ಆಲ್ಸೋ ಮ್ಯಾಟರ್ಡ್ ಫಾರ್ ದ ಪರ್ಸನ್ ವಾಟ್ ಯು ಆರ್ ಟುಡೇ, ಲೈಕ್ ಹೌ ಯು ಶೇಪ್ಡ್ ಅಪ್ ಯೋರ್ ಕರಿಯರ್ ಅಥವಾ ನಿಮ್ಮ ಒಂದು ಉದ್ದೇಶ. For any Okay. person, Naina, ಮನೆಯಲ್ಲೇ ನಿಮಗೆ ಪೇರೆಂಟ್ಸ್ ಹೌ ದೇ ಯಾವ ವಾತಾವರಣ ಎಸ್ಟಾಬ್ಲಿಷ್ ಮಾಡ್ತಾರೆ, ಯಾವ ವಿಚಾರಗಳ ಪ್ರಯಾರಿಟೀಸ್ ಮಾಡ್ತಾರೆ, ಯಾವ ದಿಕ್ಕಿನಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ ಇನ್ ಟರ್ಮ್ಸ್ ಆಫ್ ನರ್ಚರಿಂಗ್, ಇನ್ ಟರ್ಮ್ಸ್ ಆಫ್ ಪ್ರಯಾರಿಟೀಸ್. ಇಟ್ಸ್ ದ ಮೇನ್ ಬಿಲ್ಡಿಂಗ್ ಬ್ಲಾಕ್ ಆಫ್ ಎನಿ Correct. ಹ್ಯೂಮನ್ ಬೀಯಿಂಗ್. Correct. ನಿಮ್ಮಲ್ಲೂ ಅದಾಗಿರುತ್ತೆ, ಹ್ಮ್. ನಮ್ಮಲ್ಲೂ ಅದಾಗಿರುತ್ತೆ. ಅದರ ಜೊತೆ ಥಿಂಗ್ಸ್ ದಟ್ add on to that are the teachers you have. So I told you about Yale University, extraordinary ಹ್ಮ್. teachers. ಅದಕ್ ಮುಂಚೆ ಎಲ್ಲಿ ಓದಿದ್ದು? ಅದಕ್ಕೆ ಮುಂಚೆ ಐ ವಾಸ್ ವ್ಯಾಲೆಡಿಕ್ಟೋರಿಯನ್ ನಮ್ಮ ಹೈಸ್ಕೂಲ್, ಅದು 9 to 12. ಅದು ಒಂದು ಕ್ಯಾಥಲಿಕ್ ಸ್ಕೂಲು, ಅದು ಒಂದು ಅಮೆರಿಕದ ಶಿಕಾಗೋದಲ್ಲಿ. ಸೊ ಕ್ಯಾಥಲಿಕ್ ಸ್ಕೂಲ್ಸ್ ಸ್ವಲ್ಪ ಸ್ಟ್ರಿಕ್ಟ್ ಇರುತ್ತೆ ಅಲ್ಲ? ಸ್ಟ್ರಿಕ್ಟ್ ಇರುತ್ತೆ, ಬಟ್ ಅಟ್ ದ ಸೇಮ್ ಟೈಮ್ ಅಮೆರಿಕದಲ್ಲಿ ಇಟ್ಸ್ ಇಂಡಿಯಾದಲ್ಲಿ ಕ್ಯಾಥಲಿಕ್ ಸ್ಕೂಲ್ಗೂ ಅಮೆರಿಕದ ಕ್ಯಾಥಲಿಕ್ ಸ್ಕೂಲ್ಗೂ ಬಹಳ ವ್ಯತ್ಯಾಸ ಇದೆ. ಇಂಡಿಯಾದಲ್ಲಿ Catholic schools have done by and large good for education and health, and there has been a service mindset ಇಂದ ಮಾಡ್ಕೊಂಡು ಬಂದಿದ್ದಾರೆ. ಅದು ಒಂದು 2000 years ಇಂದ ಬಂದಿದೆ ಅದು ಒಂದು ಈ ಭಾಗದಲ್ಲಿ. ಅಮೆರಿಕದಲ್ಲಿ ಏನಾಗಿದೆ ಅಂದ್ರೆ ಇಟ್ಸ್ majorитarian culture. Anything that becomes majoritarian often becomes oppressive. So that same ಇಂಡಿಯಾದಲ್ಲಿ that culture of service and humanitarianism, ಅಮೆರಿಕದಲ್ಲಿ ಏನಾಗುತ್ತೆ ಅಂದ್ರೆ ಅದನ್ನೇ ಒಂದು ಇಟ್ ಬಿಕಮ್ಸ್ ಅ ಫಾರ್ಮ್ ಆಫ್ ರೇಷಿಯಲ್ ಇಂಟಾಲರೆನ್ಸ್, ರಿಲಿಜಿಯಸ್ ಇಂಟಾಲರೆನ್ಸ್, ಕೈಂಡ್ ಆಫ್ ಟಿರನಿ ಆಗೋಕ್ಕೆ ಸಾಧ್ಯತೆ ಇರುತ್ತೆ. ಸೊ ಯು ಹ್ಯಾವ್ ಟು ಲುಕ್ ಅಟ್ ಈಚ್ ಇನ್ ದ ಕಾಂಟೆಕ್ಸ್ಟ್. ರೈಟ್. ಸೊ ವಾಸ್ ಇಟ್ ಅ ಪಬ್ಲಿಕ್ ಸ್ಕೂಲ್ ಅಥವಾ No, ಪ್ರೈವೇಟ್ ಸ್ಕೂಲ್? it was a 9 to 12, it was a Catholic private school. And ಅದು it was strict ಇತ್ತು, ಬಟ್ ಅಟ್ ದ ಸೇಮ್ ಟೈಮ್ ನನಗೆ ಅಲ್ಲಿ ಏನಾಯ್ತು ಅಂದ್ರೆ ನಾನು ಅಲ್ಲಿ ಮೇಬಿ 2000 ಸ್ಟೂಡೆಂಟ್ಸ್, I was the only non-white student for Oh. many years. And I was the only non-Catholic student, ಅಲ್ಲಿ glaringly not Catholic. ಸೊ ಅಲ್ಲಿ ಗ್ಲೋಬಲಿ ಎಲ್ಲಾ ತರ ಸ್ಟೂಡೆಂಟ್ಸ್ ಇದ್ರ Globally ಅಥವಾ ಬರೀ ಏನಿಲ್ಲ, Chicago, ಮಕ್ಕಳು? ಬಿಳಿ south side of Chicago. It's a south side of Chicago. It's quite racially white. And ಸ್ವಲ್ಪ intolerant. ಅಲ್ಲಿ ಏನಾಗಿತ್ತು ಅಂದ್ರೆ for about many decades, no people of color enter ಆಗ್ತಾ ಇರಲಿಲ್ಲ. ಓಕೆ. ಬಿಕಾಸ್ ಯಾರಾದ್ರೂ ಎಂಟರ್ ಆದ್ರೆ ಅಲ್ಲಿ ಒಂದು ಫ್ಯಾಮಿಲಿಗೆ ಒಂದು ಬ್ರಿಕ್ ಎಷ್ಟು ಆ ಚಿಕ್ಕ ಮಗು ಹತ್ರ ಬಿದ್ದು ಏನೇನೋ ಬಹಳ ರೇಷಿಯಲಿ it was not so hospitable and welcoming ಇರಲಿಲ್ಲ. Chicago as a city, ನೀವು ಸೆಂಟರ್ಗೆ ಹೋದ್ರೆ, ಡೌನ್ ಟೌನ್ಗೆ ಹೋದ್ರೆ, Chicago is a extraordinary city, but it's also very segregated. And ಈ area is a south side, low income to middle income white Catholic area. So ಯಾವ ಏರಿಯಾ ಅದು? South side of Chicago. It's ನನ್ನ ಹೈಸ್ಕೂಲ್ ಹೆಸರು ಮೆರಿಸ್ಟ್ ಅಂತ, ಮೆರಿಸ್ಟ್ ಬ್ರದರ್ಸ್ ಅವರು ಶುರು ಮಾಡಿದ್ದು 9 to 12, 9th ಸ್ಟ್ಯಾಂಡರ್ಡ್ ಇಂದ 12th ಸ್ಟ್ಯಾಂಡರ್ಡ್. ಇಲ್ಲಿ ಇಂಡಿಯಾದಲ್ಲಿ 8 to 10th ಆದ್ಮೇಲೆ PU 11th and 12th ಅಂತ ನೋಡ್ತೀವಿ, ಬಟ್ ಅಮೆರಿಕದಲ್ಲಿ 9th to 12th is the high school. It's a very significant time in the growth of youth ಅಮೆರಿಕದಲ್ಲಿ, and American culture is often built on the high school experience. Right. So that high school experience ನನಗೂ ಶೇಪ್ ಆಯ್ತು, ಯಾಕಂದ್ರೆ it shaped me in terms of some of the treatment of various things. ನಿಮಗೆ it shapes you. See, ಅದು ನಾನು ಹೇಳೋದಲ್ಲ, ನಿಮ್ಮ ಪೇರೆಂಟ್ಸ್ ಶೇಪ್ ಆಗುತ್ತೆ, your experience shape you. ನೀವು ಎಲ್ಲಿರ್ತೀರಾ, ಹೆಂಗಾಗ್ತೀರಾ, how you feel as a majoritarian versus how you feel when you're a minority. You start learning how you ಸೊ feel. ನಿಮಗೆ ಯಾವತ್ತಾದ್ರೂ, ಸಾರಿ ಟು ಕಟ್ ಯು ಆಫ್, ನಿಮ್ಗೆ ಯಾವತ್ತಾದ್ರೂ ಆತರ ರೇಸಿಸಮ್ ಅಥವಾ ಆಗಿತ್ತು, ಬಹಳ ಎಕ್ಸ್ಪೀರಿಯನ್ಸ್ ಆಗಿದೆಯಾ? See, ನನಗೆ ಏನಾಯ್ತು ಅಂದ್ರೆ when I first ಅಲ್ಲಿ ನಾನು ಇವಾಗ ಇಂಡಿಯಾದಲ್ಲಿ ಮೇ ಬಿ ಬಹಳ ಆವರೇಜ್ ಹೈಟ್ ಆ ತರ ಇದೀವಿ, ಬಟ್ ಅಮೆರಿಕದಲ್ಲಿ ಎಲ್ಲರೂ ಬಹಳ ಟಾಲು, ಒಂಥರ ಬಿಗ್ ಗೈಸ್, ವೆಲ್ ಬಿಲ್ಟ್. ಸೊ ನಾನು ಅವಾಗ 9th ಸ್ಟ್ಯಾಂಡರ್ಡ್ ಎಂಟ್ರಿ ಮಾಡಿದಾಗ
I was a person of color and everybody was white guys, a lot of skinheads ಅಂತ ಕರೀತಾರೆ. These are Mm. racist kind of white supremacist guys. ನೋಡೋರು ನಾನು ಫಸ್ಟ್ ಡೇ ಅಲ್ಲಿ ನಡ್ಕೊಂಡು ಹೋಗ್ತಿದ್ದಾಗ ನನಗೆ ಹಿಂಗೆ they slam me against the locker and like you dirty Arab, get the hell, ಈ ತರದ ಬಾಯಿಗೆ ಬಂದು yeah. So So it how kind was of the feeling ಆ ಟೈಮಲ್ಲಿ? ಆ ಟೈಮ್ನಲ್ಲಿ it kind of scared you. It Yeah. scares you. You're young. ಅವಾಗ ತಾನೇ ಹೈಸ್ಕೂಲ್ ಶುರು ಮಾಡ್ತಾ ಇದೀಯಾ and you're also smaller, you're also clearly visible. See ಏನಾಗುತ್ತೆ ಅಂದ್ರೆ see ನಿಮ್ ರಿಲಿಜನ್ ಗೊತ್ತಿಲ್ಲದೆ ಇರ್ಬೋದು, Correct. ನಿಮ್ ಕ್ಯಾಸ್ಟ್ ಎಷ್ಟೋ ಸರಿ ಗೊತ್ತಿಲ್ಲದೆ ಇರ್ಬೋದು, ಬಟ್ ರೇಷಿಯಲ್ ಸೊಸೈಟಿ ಅಂದಾಗ when everybody is white, if you are a person of color ಅಂದಾಗ You had black hair, black hair, because you had- dark skin, Mm. and you are clearly, and ಹೆಸರುಗಳಲ್ಲೂ different ಇದೆಯಾ, so it's clearly you are not the majority. It's clear cut. So Correct. America is a very racist society. So racially, not everybody. ಎಲ್ಲರೂ ಹಂಗಿರ್ತಾರೆ ಅಂತ ಅಲ್ಲ. ನಂದು But- ಪರ್ಸನಲ್ ಎಕ್ಸ್ಪೀರಿಯನ್ಸ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ಲೈಕ್ ಪೀಪಲ್ ಲುಕ್ ಅಟ್ ಯು ಡಿಫ್ರೆಂಟ್ಲಿ ದ ವೇ ದೇ ಅವ್ರದೇ ಒಂದು ಗ್ರೂಪ್ ಮಾಡ್ಕೊಳ್ಳೋದು ಅಂದ್ರೆ ಇಂಟರ್ನಲ್ ಪಾಲಿಟಿಕ್ಸ್ ಅದು ನಡೀತಾ ಇರತ್ತೆ ಯಾವುದೇ Yeah. ಕೆಲಸದ ಜಾಗದಲ್ಲೂ ಸೊ it's even though if definitely, it is for a short period of time I did experience that side. you could tell. Yeah. ಗೊತ್ತಾಗತ್ತೆ. And ಏನ್ ಗೊತ್ತಾ ವಿಶೇಷ ನೈನಾ, even though these racial, that was the first, and then the teachers experience, various experiences ಆಯ್ತು, administration, that's all ಇರ್ಲಿ, of violence, words and everything. But interesting ಏನಾಯ್ತು ಅಂದ್ರೆ ನಾನು ಕಾಲೇಜ್ಗೆ ಹೋದಾಗ year was an extraordinary experience. It was the exact opposite of high school. 9 to 12, 4 years was kind of oppression to different levels. These 4 years at university was beautiful and extraordinary. But alli, then final year I talked to some white students. My second or third, fourth year. And white students ಕೇಳಿದೆ, ನೋಡ್ರಪ್ಪ ನನಗೆ ನಾನೊಬ್ಬ ಪರ್ಸನ್ ಆಫ್ ಕಲರ್, Correct. I'm not a white person, I'm not a majority in religion, ನನ್ನ ಮಾತಿಗೆ ಈ ಸಮಾಜದಲ್ಲಿ ಬೆಲೆ ಇಲ್ಲ. ನಿಮ್ಮಂತವ್ರು ಆಸ್ ವೈಟ್ಸ್, ನೀವು ಇಫ್ ಯು ಟಾಕ್ ಅಗೇನ್ಸ್ಟ್ ದ ರೇಸಿಸ್ಟ್ ಸಿಸ್ಟಮ್, ಸಮಾಜ, ಬಿಳಿ ಸಮಾಜ ಕೇಳುತ್ತೆ ನಿಮ್ಮ ಮಾತು ಅಂತ ಹೇಳಿದ್ದೆ. These were extraordinary white students. Yeah. They're very smart, very caring, very good people, everything. ಅವ್ರೇನ್ ಹೇಳಿದ್ರು ಅಂದ್ರೆ, ಟಾಪ್ ಸ್ಟೂಡೆಂಟ್ಸ್, there's no racism in America ಅಂತ. ಏನ್ ಹೇಳ್ತಾ ಇದೆಯಾ ಚೇತನ್, ಅಮೆರಿಕದ ರೇಸಿಸಮೇ ಇಲ್ಲ. ನನಗೆ ಅವಾಗ ಕರೆಕ್ಟ್ ಲೈಟ್ ಬಲ್ಬ್ ಆಯ್ತು ತಲೆ. ಈ ಹುಡುಗರಿಗೆ, ಈ ಯುವಕರಿಗೆ, ಟಾಪ್ ಸ್ಟೂಡೆಂಟ್ಸ್, ಬ್ರೈಟ್ ಸ್ಟೂಡೆಂಟ್ಸ್, ಕೇರಿಂಗ್ ಸ್ಟೂಡೆಂಟ್ಸ್, ಗುಡ್ ಪೀಪಲ್, ವೈಟ್ ಸ್ಟೂಡೆಂಟ್ಸ್, ಅವರಿಗೆ ರೇಸಿಸಮ್ ಇಲ್ಲ ಅಂತ ಅನ್ಸಿದ್ರೆ, ನೀವು ಅನುಭವಿಸಿದ್ದೀರಾ 4 years ನಲ್ಲಿ, ನಮ್ಮ ಲೈಫ್ನಲ್ಲೇ ವಿ ಅನುಭವಿಸ್ತಿದ್ದೀವಿ. ದೆನ್ ಬಹುಶಃ ಇಂಡಿಯಾದಲ್ಲಿ the privileged caste don't realize how much oppressive the caste system can be because they haven't experienced it. ನಾನು ಕೂಡ ಅಮೆರಿಕದಲ್ಲಿ ಆಸ್ ಅ ವಿಕ್ಟಮ್ ಆಫ್ ರೇಸಿಸಮ್, ಅಮೆರಿಕದಲ್ಲಿ ಇಫ್ ಐ ಫೈಟ್ ಮಾಡೋಕ್ಕಿಂತ ಆಸ್ ಅ ಬೆನಿಫಿಷರಿ ಆಫ್ ದ ಕ್ಯಾಸ್ಟ್ ಸಿಸ್ಟಮ್, ನಾನು ಕರ್ನಾಟಕಕ್ಕೆ ಬಂದು ಇಫ್ ಐ ಫೈಟ್ ದಟ್ ಸೇಮ್ ಕ್ಯಾಸ್ಟ್ ಸಿಸ್ಟಮ್, ಸಮಾಜ ಕೇಳಿಸ್ಕೊಳುತ್ತೆ. ದ ಸೇಮ್ ಐಡಿಯಾ ದಟ್ ಐ ಟೋಲ್ಡ್ ದೀಸ್ ವೈಟ್ ಕಿಡ್ಸ್, ಅವ್ರು ನಿರೀಕ್ಷೆ ಮಾಡೋದಕ್ಕಿಂತ ನಾನೇ ಬಂದು ಮಾಡ್ಬೋದಲ್ಲ. Correct. So that also kind of influenced my mind because a lot of times, unless you experience the oppression, you don't believe the oppression exists. Very true. What if they were like very accepting? ಆ ತರ ಫೇಸ್ ಇದ್ದಿದ್ರು you wouldn't have known ಆ ಟ್ರಾನ್ಸಿಷನ್ ಏಲ್ ಯೂನಿವರ್ಸಿಟಿಗೆ ಹೋದ್ಮೇಲೆ ಈ ತರ ಗ್ಲೋಬಲ್ ಅಕ್ಸೆಪ್ಟೆನ್ಸ್ ಇರುತ್ತೆ, ಹೌದು. ನೋ ರೇಸಿಸಮ್ ಅಂತೆಲ್ಲ. ನೀವ್ ಹೇಗ್ ಹೋಗ್ಬಿಟ್ಟು ನಿಮ್ ಪೇರೆಂಟ್ಸಿಗೆ ಹೇಳ್ತಾ ಇದ್ರಿ ದಟ್ ಐ ಫೇಸ್ ದಿಸ್ ಸಿಚುವೇಶನ್ ಆ ತರ ಎಲ್ಲ? Yeah, ನನಗೆ ಆಕ್ಚುಲಿ ನಾನು ಅವಾಗ ನಮ್ಮ ಅಮ್ಮನಿಗೆ ಹೇಳಿದ್ದೆ. ಅಮ್ಮ of course gave me some strength and she said, and I didn't want to tell ಅಪ್ಪಾಜಿ because ತಂದೆಗೆ ಹೇಳಿದ್ರೆ ಬೇಡಪ್ಪ ಈ ಶಾಲೆಯಿಂದ ಬಿಟ್ಬಿಟ್ಟು ಬರೋಣ, ಬೇರೆ ಸ್ಕೂಲ್ಗೆ ಹೋಗೋಣ ಅಂತ. I said let's face it. And then ಏನಾಯ್ತು ನೈನಾ ಅಂದ್ರೆ, when you go to that, when you experience those things, ನಿನಗೆ 2 ರೀತಿ ದಾರಿಗಳು ಬರುತ್ತೆ, ಕ್ರಾಸ್ ರೋಡ್ಸ್. ಒಂದ್ ಕಡೆ ನಾನು ಸುಮ್ಮನೆ ಇದ್ದು ಬಿಡೋಣ, ನಾನು ಒಂಥರ ಇದ್ರೂನು ಇಲ್ದೇನಂಗೆ ಇದ್ದು ಬಿಡೋಣ, ಏನಿದ್ರು ನಾನು ಸ್ವಲ್ಪ ಬಚ್ಚಿಟ್ಕೊಂಡ್ಬಿಡೋಣ ಅಂತ ಒಂದ್ ಕಡೆ, ರಿಯಾಕ್ಟ್ ಮಾಡೋದ್ ಬೇಡ, ಏನು ರಿಯಾಕ್ಟ್ ಮಾಡೋದ್ ಬೇಡ, ಇದೆಲ್ಲ ಲೆಟ್ಸ್ ಜಸ್ಟ್ ಕೀಪ್ ಕ್ವೈಟ್. ಇನ್ನೊಂದ್ ಕಡೆ ಇಟ್ಸ್ ಲೈಕ್ ಲೆಟ್ಸ್ ಫೈಟ್. ಬಟ್ ಇಸ್ ಇಟ್ ವರ್ತ್ ಇಟ್? ಅಂದ್ರೆ ಅಲ್ಲಿ ನನಗೆ ಐ ಕೇಮ್ ಟು ದಟ್ ಕ್ರಾಸ್ ರೋಡ್ಸ್ 9th standard ನಲ್ಲಿ and I said let's fight. ಅಲ್ಲ, ನಿಮ್ಮ ಮಮ್ಮಿ ಏನ್ ಹೇಳಿದ್ರು? ನಮ್ಮ ಮಮ್ಮಿ
ಅಮ್ಮನಿಗೆ ನಾನು ಫೈಟ್ ಮಾಡ್ತೀನಿ ಅಂತ ಹೇಳಿಲ್ಲ. ಹ್ಮ್ ಅಮ್ಮ ನನಗೆ ಅವಾಗ ಬಂದು ನಾನು ಹೇಳಿದೆ ಈ ಥರದ್ದು ಆಗಿದೆ ಅಂತ. ನಮ್ಮಮ್ಮ ಸರ್ ನೋಡಪ್ಪ ನಿನ್ಗೆ ಐ ಮೀನ್ ಏನ್ ಮಾಡೋಣ? ನೀನ್ ಫೇಸ್ ಮಾಡ್ತೀಯಾ? ನಿನ್ ಕಷ್ಟ ಆಗಿದೆ. ಐ ನೋ ಶಿ ಎಕ್ಸ್‌ಪ್ರೆಸ್ ಸಪೋರ್ಟ್. ಬಟ್ ಐ ರಿಯಲೈಸ್ಡ್ ಐ ಹ್ಯಾವ್ ಟು ಫೈಟ್ ಇಟ್. I mean, what's the most they could do? They could like maybe beat you up. They could maybe That's stab scary. you. It's scary, It's very but scary. you have to fight. ಹ್ಮ್ ಸೊ ಅದಾದ್ಮೇಲೆ ನಾನು ಫೈಟ್ ಮಾಡಕ್ಕೆ ಶುರು ಮಾಡಿದೆ. ಆಮೇಲೆ ಏನಾಯ್ತು ಅಂದ್ರೆ ನಾನು ಪ್ರತಿ ಸಲಿನೂ ಐ ಬಿಕೇಮ್ ಅ ಫೈಟರ್ ಅಗೇನ್ಸ್ಟ್ ಆಲ್ ಇನ್‌ಜಸ್ಟಿಸ್ ಅಲ್ಲಿ. ಹ್ಮ್ 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 ಸೊ ನಾನು ಪ್ರತಿ ಸಲಿನೂ 9th ಸ್ಟ್ಯಾಂಡರ್ಡ್ ಆದ್ಮೇಲೆ ಐ ವಾಸ್ ಇನ್ ನಂಬರ್ 1 ರ್ಯಾಂಕ್ ಸ್ಟೂಡೆಂಟ್. ಹ್ಮ್ ಹ್ಮ್ ಬಟ್ ಯಾವಾಗ್ಲೂ ಐ ವಾಸ್ ಇನ್ ಏನಂದ್ರೆ ಡಿಸಿಪ್ಲಿನ್ ಡಿಟೆನ್ಷನ್ ಅಂತ ಕರೀತಾರೆ. ಹ್ಮ್ ಹ್ಮ್ ಸೊ ಅಲ್ಲಿ ಯಾವಾಗಲೂ ಡಿಟೆನ್ಷನ್. ಸೊ ಎಲ್ಲ ಬ್ಯಾಕ್ ಬೆಂಚರ್ಸ್ ನನ್ನ ಫ್ರೆಂಡ್ಸ್ ಟಾಪ್ ರ್ಯಾಂಕ್ ಸ್ಟೂಡೆಂಟ್ಸ್ ಎಲ್ಲ ಹೋಗ್ತಾ ಇದ್ದಾಗ ನಾನು ಬ್ಯಾಕ್ ಬೆಂಚಸ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ವಿ, ಇದೆಲ್ಲ ಮಾಡ್ತಾ ಇದ್ವಿ. Okay. ಈವನ್ ಐ ವಾಸ್ ನಂಬರ್ 1 ರ್ಯಾಂಕ್. ಅಂಡ್ ದೆನ್ ಏನಾಯ್ತು ಅಂದ್ರೆ ನನಗೆ 12th ನಲ್ಲಿ they give you a chance. Number 1 student, ranked student gets a chance to talk Okay. at the speech at the How are you so good at studies and ಹಿಂಗೆ ನಾನಾ? naturally Indian genes Indian ಹಂಗಿದ್ಯಾ genes. ಅಥವಾ ಏನ್ ಗೊತ್ತಾ ನೈನಾ? You know what the biggest quality in the success of a student is academically? ಹ್ಮ್. The biggest quality ಅಂದ್ರೆ ಅವ್ರು ಎಷ್ಟು ಕಷ್ಟ ಪಡ್ತಾರೆ ಅಲ್ಲ, ಅವ್ರು ಎಷ್ಟು ಸೋ ಕಾಲ್ಡ್ ಬುದ್ಧಿವಂತರಲ್ಲ. The biggest quality in the success academically of a student is how many generations of education they have had. ಹ್ಮ್ ಹ್ಮ್ ನನಗೆ 4 or 5 generations of education. ಸಿ ಹಂಗ್ ನೋಡಕ್ ಹೋದ್ರೆ ಎಷ್ಟೊಂದು ಓದಿಲ್ದೇ ಇರೋ ತಂದೆ ತಾಯಿಗಳ ಮಕ್ಳು ಈಗ PhD ಮಾಡಿರ್ಬೋದು, ಮಾಡಿರ್ತಾರೆ, IS ಮಾಡಿರ್ತಾರೆ. ವೆರಿ ರೇರ್. ಮಾಡಿರ್ತಾರೆ. ಬಟ್ ಸಿ ಹ್ಮ್. ಇಟ್ಸ್ ನೀವು ತಂದೆ ತಾಯಿ ಓದಿಲ್ಲ ಅಂದಾಗ ನಿಮ್ಮ ಮನೇಲಿ ಯು ಡೋಂಟ್ ಹ್ಯಾವ್ ಅ ಕಲ್ಚರ್ ಆಫ್ ಎಜುಕೇಶನ್ ಟು ದ ಸೇಮ್ ಲೆವೆಲ್. ಸೊ ಯು ಹ್ಯಾವ್ ಫ್ರಮ್ ದ ಸ್ಟಾರ್ಟ್ ನಿನಗೆ ಎಜುಕೇಶನಲ್ಲಿ ಯುರ್ ಫೈಟಿಂಗ್ ಆ್ಯಂಡ್ ಯು ಹ್ಯಾವ್ ಅ ನೀನು ಆಲ್ರೆಡಿ ಡಿಸ್ಅಡ್ವಾಂಟೇಜ್ ಶುರು ಮಾಡಿರ್ತೀಯ. ಎಜುಕೇಷನ್ ಫ್ಯಾಮಿಲೀಸಿಂದ ಬಂದಿರೋರಿಗೆ ಅವ್ರ ಫ್ಯಾಮಿಲಿಯಿಂದ ಎಜುಕೇಷನ್ ಬೆಳೆಸ್ತಾರೆ. ಅವರು ಒಂಥರ ದೇ ಟಾಕ್ ಅಬೌಟ್ ಐಡಿಯಾಸ್ ಆ್ಯಂಡ್ ಥಾಟ್ಸ್ ಆ್ಯಂಡ್ ಬೇರೆ ಬೇರೆ ಥರ ಕ್ರಿಟಿಕಲ್ ಥಿಂಕಿಂಗ್ ಬೆಳೀತಾ ಹೋಗ್ತೀರಾ. ಸೊ ನಮ್ಮ ಫ್ಯಾಮಿಲಿ ಐ ಹ್ಯಾಡ್ ಮೆನಿ ಜನರೇಷನ್ಸ್ ಆಫ್ ಲಾಟ್ ಆಫ್ ಎಜುಕೇಷನ್ ಆಕ್ಸಸ್ ಆ್ಯಂಡ್ ದಟ್ಸ್ ಆಲ್ಸೋ ಬಿಕಾಸ್ ಆಫ್ ಕ್ಯಾಸ್ಟ್ ಆ್ಯಂಡ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಆ್ಯಂಡ್ ಆಲ್ ದೀಸ್ ಥಿಂಗ್ಸ್ ಇನ್ ಇಂಡಿಯಾ. ಆ್ಯಂಡ್ ನಮ್ಮ ತಂದೆ ತಾಯಿ ಡಾಕ್ಟರ್ಸು. ಬಟ್ ಆ ಎಜುಕೇಷನಲ್ ಬೇಸಿಸ್ ನಾನು ಅಮೆರಿಕದಲ್ಲಿ ಐ ಎಕ್ಸೆಲ್ಡ್. ಬಟ್ ನನಗೆ 12th that's the final time. ಅವಾಗ the number 1 ranked student gets a chance to speak in front of everybody. ನಾನು ಇಷ್ಟೊಂದೆಲ್ಲ ಹೋರಾಟ ಮಾಡ್ತಿರೋದ್ರಿಂದ ನಾನು ನಂಬರ್ 1 ರ್ಯಾಂಕ್ ಆಗಿದ್ರು ಕೂಡ the administration said no, we're not going to give it to you because our choice, because I was very controversial. ಅವಾಗ್ಲಿಂದಾನೆ Controversial ಅವಾಗ. Okay. ಏನ್ ಹೇಳ್ಬಾರ್ದು ನೀವು ಚೇತನ್ ಅಂತ. ಆಮೇಲೆ ನಾನು ಸ್ವಲ್ಪ ಟೀಚರ್ಸ್ ಹತ್ರ ಮಾತಾಡಿದೆ. ಟೀಚರ್ಸ್ ನೋಡಿ, ಚೆಕ್ ದ ಗ್ರೇಡ್ಸ್. I am the number 1 ranked standard. If I am number 1, you support the teachers. ಕೆಲವರು stood with us. ಕೆಲವು brothers ಇವರು ಅವರು said Chetan is the best. That is the Okay. number 1. So he should speak. So they said, okay, Chetan can speak on some conditions. Number 1, speech ನನಗೆ ಫಸ್ಟೇ ಕೊಡೋದು, ಪ್ರಾಕ್ಟೀಸ್ ಮಾಡೋದು. ಮುಂಚೆ ಯಾವತ್ತೂ ಪ್ರಾಕ್ಟೀಸ್ ಮಾಡೋರಲ್ಲ. ಮುಂಚೆ ಹೂ ಇಸ್ ದ ಒನ್ ಹೂ ಬಿಕಮ್ಸ್ ದ ನಂಬರ್ 1 ರ್ಯಾಂಕ್ ಅಟ್ ಕ್ಯಾಥಲಿಕ್ ಯೂನಿವರ್ಸಿಟಿ ಹೈಸ್ಕೂಲ್ ಅಂದ್ರೆ ಯಾರೋ ಒಂದ್ ಸ್ವಲ್ಪ ಕುಡ್ಮಿ ಇರ್ತಾರೋ, ಓದ್ತಾನೆ ಇರ್ತಾರೋ, ಒಂಥರ ದೇವ್ರು ದಿಂಡ್ರ ಅಂತವ್ರು ಅಂತವ್ರೆ. ನಾಟ್ ಸಮ್ ಹೂಸ್ ಆಲ್ವೇಸ್ ಇನ್ ಡಿಸಿಪ್ಲಿನ್ ಅಂಡ್ ಫೈಟಿಂಗ್ Correct. ಅಗೇನ್ಸ್ಟ್ ಇಟ್ ಅಲ್ಲ. ಸೊ ಆಮೇಲೆ ನಾನು ಐ ಸೆಡ್ ಓಕೆ, ನಾನು ಅದು ಸ್ಪೀಚ್ ಕೊಟ್ಟೆ. ನಾನು 3-4 ದಿನ ಪ್ರಾಕ್ಟೀಸ್ ಮಾಡಿದೆ ಅವ್ರಿಗೆ. ಅವತ್ತು ನೈಟ್ ಬಂತು. ಅವತ್ತು ಫ್ರೈಡೇ ನೈಟ್. ಮುಂಚೆ ಯೂಶ್ವಲಿ ದೇ ಹ್ಯಾವ್ ಇಟ್ ಇನ್ ದ ಡೇ. ಅವತ್ತು ಫ್ರೈಡೇ ನೈಟ್ ಸಾವಿರಾರು ಜನ ಅಲ್ಲಿ, ಬಿಳಿಯೋರು, ಕ್ಲಾಸ್ಮೇಟ್ಸ್, ಪೇರೆಂಟ್ಸ್ ಎಲ್ಲರೂ ಬಂದಿದ್ದಾರೆ. ಅಲ್ಲಿ ಡಿಸಿಪ್ಲಿನ್ ಡೀನ್ ನನ್ನ ಹತ್ರ ಬಂದು, ಕುಮಾರ್ ನೀನೇನಾದ್ರೂ ಮಾತಾಡಿದ್ರೆ ನೀನು ಇಲ್ಲಿಂದ ನಿನ್ ಡಿಪ್ಲೊಮಾ ಕೊಡಲ್ಲ, ನೀನು ಹಿಂಗ್ ಮಾಡ್ತೀನಿ ಹಂಗ್ ಮಾಡ್ತೀನಿ. ನೀವು ನನ್ನ ಸ್ಪೀಚ್ ನಿಮ್ಗೆ ಕೊಟ್ಟಿದ್ದೀನಲ್ಲ, ನಾನು ಏನ್ ಹೇಳ್ತೀನಿ ಅಂತ ಹೇಳಿದೆ ಅಲ್ಲೇ. ಹಂಗ ಹೇಳಿದ್ರಾ? ಅವ್ರು ಹೇಳೋದು ಡಿಸಿಪ್ಲಿನ್ ಇನ್ ಜಿಂಗ, ಅವನ ಇನ್ ಜಿಂಗ. ನಾನು ಅವಾಗ ಆಯ್ತು, ನೀವೇ ಸ್ಪೀಚ್ ಇಟ್ಕೊಂಡಿದ್ದೀರಾ, ನಾನೇನ್ ಹೇಳ್ತೀನಿ. ಅಂಡ್ ದೆನ್ ಐ ವೆಂಟ್ ಟು ದ ಸ್ಟೇಜ್ ಅಂಡ್ ದೆನ್ ಬೇರೆ ಸ್ಪೀಚ್ ಕೊಟ್ಬಿಟ್ಟು ಐ ಸ್ಪೋಕ್ ಅಬೌಟ್ historical injustices. I spoke about ಬೇರೆ ಬೇರೆ ವಿಚಾರಗಳು ಮಾತಾಡ್ಬಿಟ್ಟು ಐ ಟಾಕ್. ಅವಾಗ ಅವನ್ ಪೊಂಬಡಿ ಹೊಡೆದ್ಬಿಟ್ಟ, ಅವ್ನು ಇನ್ಸಿಂಗ. ನಾನು ಅದಕ್ಕಿಂತ ಮುಂಚೆ ಪ್ಲಾನ್ ಮಾಡಿದ್ದೆ. ನನ್ನ ಅಪ್ಪ ಅಮ್ಮ ಮತ್ತೆ ತಮ್ಮನಿಗೆ ಹೇಳಿದ್ದೆ, ತಮ್ಮ ನಿಮಗ್ ಗೊತ್ತು ಈಸ್ ಅ ಪ್ರಿಟಿ ರೆವಲ್ಯೂಷನರಿ, ಮಾಡೋ ನೀನ್ ಮಾಡೋ, ಬೇರೆದ್ ಮಾತಾಡೋ. ನೋಡ ಅದು ಇಟ್ ಬಿಕೇಮ್ ವೆರಿ ಬೇಗ್. ಐ ಬಿಕೇಮ್ ಒಂಥರ ಆ ಏರಿಯಾದಲ್ಲಿ ಸೌತ್ ಸೈಡ್ ಶಿಕಾಗೋದಲ್ಲಿ ಒಂಥರ ಒಂದು ಲೆಜೆಂಡರಿ ಆಗ್ಬಿಟ್ಟೆ. ಅವಾಗ ಐ ಸ್ಪೋಕ್ ಔಟ್ ಅಗೇನ್ಸ್ಟ್. ಐ ಸೆಡ್ 500 ವರ್ಷದಿಂದ ಕ್ಯಾಥಲಿಕ್ ಇನ್ಸ್ಟಿಟ್ಯೂಷನ್ ಏನೇನು ಅನ್ಯಾಯ ಮಾಡಿದೆ ಸಮಾಜದಲ್ಲಿ ನಾವು ನೋಡಿದೀವಿ. ಯೇಸು ಅನ್ನೋನು
he wasn't a man, he wasn't a white man like you, he was a man of color like us ಅಂತ ಏನೋ ಒಂದು ರೀತಿ ಬಣ್ಣದ ವಿಚಾರದಲ್ಲಿ ಹೇಳಿ Okay. ಅದು ಏನೇನೋ ಒಂದು ಬಣ್ಣ ಈ ರೀತಿ ಯು ಕ್ವಶನ್ ದ ಸಿಸ್ಟಮ್. ದೆನ್ ನನ್ನನ್ನು ಡಿಲೀಟ್ ಮಾಡಿಬಿಟ್ರು ಆ ಇದರಿಂದ ಗ್ರಾಜುಯೇಷನ್ ಇಂದ ಅಷ್ಟೊತ್ತಾಗಲೇ ಯೂನಿವರ್ಸಿಟಿ ಸಿಕ್ಕಿತ್ತು. ಬಟ್ ಐ ರಿಯಲೈಸ್ ಅಟ್ ದಟ್ ಪಾಯಿಂಟ್, ನೈನಾ, the power of the mic, the voice, and interacting with people. ಅವಾಗ ಗೊತ್ತಾಯ್ತು ಈ ವಿಚಾರ ಮೈಕ್ ಇದ್ದಾಗ ಹೌ ಯು ಕ್ಯಾನ್ ಸ್ಪೀಕ್ ಟ್ರೂತ್ ಟು ಪವರ್. Right. ಎಫೆಕ್ಟಿವ್ಲಿ ಮಾತಾಡಿದ್ರೆ ಅಲ್ಲಿ ಏನಾಗಿತ್ತು ಅಂದ್ರೆ ಈ ಮೇರಸ್ನಲ್ಲಿ there was one teacher who was unjustly ಏನೋ ಒಂದು ಆಗಿತ್ತು. I supported him and it was a internal conflict of it. But when you speak truth to power, ನಿಜವಾದ ಶಕ್ತಿ ಅಂದ್ರೆ ಏನು? ನಿಮ್ಮ ಆಹಾರ ಪದ್ಧತಿನಲ್ಲಿ ಬರಲ್ಲ, ನೀವು ಜಿಮ್ಗೆ ಹೋದಾಗ ಬರಲ್ಲ, ನಿಮ್ಮ ತೋಳು ಬಲಲ್ಲಿ ಬರಲ್ಲ. ನಿಜವಾದ ಧೈರ್ಯ ಅಂದ್ರೆ ಇಟ್ಸ್ ಸ್ಪೀಕಿಂಗ್ ಟ್ರೂತ್ ಟು ದಿಸ್ ಅನ್ಜಸ್ಟ್ ಸಿಸ್ಟಮ್. ಸೊ ದ ಮೈಕ್, ದ ವಾಯ್ಸ್ ಅವಾಗಿಂದ ನನಗೆ ಬಂತು. ಅಂಡ್ ದಟ್ ವಾಸ್ ಅ ವೆರಿ ಪಿವಟಲ್ ಟೈಮ್ ಫಾರ್ ಮಿ. ಸೊ ಅದಾದ್ಮೇಲೆ ನನಗೆ ಯಾವಾಗಲೂ ಚಳುವಳಿಗೆ ಸೇರ್ಕೋಬೇಕು, ಹೋರಾಟ ಮಾಡಬೇಕು ಅಂತ ಇತ್ತು. ನಿಮಗೆ ಸ್ಟೇಜ್ ಫಿಯರ್ ಆ ಥರ ಎಲ್ಲ ಏನಿಲ್ಲ ಚಿಕ್ಕ ಹುಡುಗಯಿಂದ ನಾವು ಪರ್ಫಾರ್ಮೆನ್ಸ್ ಬೇರೆ ಬೇರೆದೆಲ್ಲ ಮಾಡ್ತಾ ಇದ್ದೆ. ನಾನು ವೈಲಿನ್, ಸ್ಯಾಕ್ಸೋಫೋನು, ಏಕಪಾತ್ರ ಅಭಿನಯಗಳು ಚಿಕ್ಕ ವಯಸ್ಸಿನ 3-4 ವರ್ಷದಿಂದ ನಾನು ಮಾಡ್ಕೊಂಡ್ ಬರ್ತಾ ಇದ್ದೆ. ಒಂದ್ಸರಿ ನಾನು ಹೇಳಿದೆ, ನಾನು 5 ವರ್ಷದ ಹುಡುಗ ಆಗಿದ್ದೆ, ಶಿಕಾಗೋನಲ್ಲಿ ಶಿವರಾಮ್ ಕಾರಂತರು ಬಂದಿದ್ರು, ಅವಾಗ ಬಬ್ರವನ ಮಾಡಿದ್ದೆ, ಬೇರೆ ಬೇರೆದೆಲ್ಲ ಮಾಡ್ತಾ ಇದ್ದೆ. ನನಗೆ ಸ್ಟೇಜ್ ಫಿಯರ್ ಇರಲಿಲ್ಲ. ಬಟ್ ಜಸ್ಟ್ ದಿ ಅಬಿಲಿಟಿ ಟು ಸ್ಪೀಕ್ ಇನ್ ಫ್ರಂಟ್ ಆಫ್ ದ ಕ್ರೌಡ್, it gave you a jolt. ನನಗೆ ಅವಾಗ 18 ವರ್ಷ. ಸೊ ದೆನ್ ಓವರ್ ಟೈಮ್ ಕಾನ್ಫಿಡೆನ್ಸ್ ಅಷ್ಟೇ ಜಾಸ್ತಿ. Amazing. So the person that you are today. So and those are the 3 things that I feel shape a person. ಒಂದು ಅವ್ರ ತಂದೆ ತಾಯಿ, ಮನೆ ಒಳಗಿರೋ ವಾತಾವರಣ. Correct. ಎರಡನೇದು ನಿಮ್ಮ ಎಕ್ಸ್ಪೀರಿಯನ್ಸಸ್, how you deal with those experiences, how you react to those experiences or experience those experiences. ಏನೇ ಇರ್ಬೋದು. ಮೂರನೇದು your teachers overall. and ನಾಲ್ಕನೇದು it could be your own personality. ಏನ್ ಯಾವ ತರ ಇರುತ್ತೆ ನೀನು, ಹೆಂಗೆ, how you handle it, your EQ, your IQ, your patience, ತಾಳ್ಮೆ, your maturity. ಅಲ್ಲ, ಬಟ್ ಇಬ್ರು ಹೆಂಗೆ ಒಂದೇ ತರ, ನೀವು ನಿಮ್ ತಮ್ಮ? ಒಂದೇ ಪೇರೆಂಟ್ಸ್ ಅಲ್ವಾ? No, I meant ಇಂಟ್ರೆಸ್ಟ್ ಮತ್ತೆ ಆ ರೆವಲ್ಯೂಷನಿಸ್ಟ್. ಅವನು ನನ್ಕಿಂತ ಮುಂಚೆ ಹೋರಾಟಕ್ಕೆ ಶುರು ಮಾಡ್ಬಿಟ್ಟ. Okay. He actually went to jail. ಇರಾಕ್ ವಾರ್ ವಿರುದ್ಧ ಅಮೆರಿಕದಲ್ಲಿ ಜೈಲ್ಗೆ ಹೋಗಿದ್ದ. And he was a big activist ಚಿಕ್ಕ ವಯಸ್ಸಿನಲ್ಲೂ ಕೂಡ. ನಾನು ಸ್ಕೂಲ್ನಲ್ಲಿ ಓದೋದ್ರಲ್ಲಿ ನಂಬರ್ 1 ಇದ್ರೆ, ಅವನು ರೆಬೆಲ್ ಮಾಡಿ ಸ್ಕೂಲ್ ಬಿಟ್ಟು ಬೇರೆದೆಲ್ಲ ಓದ್ತಾ ಇದ್ದ. He would always be reading, but nothing. ನೀವು ಕರಿಕ್ಯುಲಮ್ ಕೊಟ್ರೆ ಅವ್ನು ಓದಲ್ಲ. ಅವನಿಗೆ ಇಷ್ಟ ಬಂದಿದೆ. Professor now, London School of Economics. He's a brilliant guy. Brilliant guy. But ಏನಾಗುತ್ತೆ ಅಂದ್ರೆ, these free spirits ಇರ್ತಾರಲ್ಲ ನೈನಾ, ಅವರೆಲ್ಲ ನೀವು ಕರಿಕ್ಯುಲಮ್ ನಲ್ಲಿ ಸೇರಿಸಿ ಅವ್ರನ್ನೆಲ್ಲ ಒಂದ್ ರೀತಿ ಒಂದು ಚೌಕಟ್ಟಿನಲ್ಲಿ ಇಡಕ್ಕಾಗಲ್ಲ. You have to let them explore and let them seek their own kind of path. So university ನಲ್ಲಿ he grew up. But like but hats off to your parents for bringing up you guys like this. They gave us a very good the support and ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದಿರಾ, because there's a lot of things alva when it comes to ಈ ತರ ವಿಚಾರಗಳಿಗೆ ನಿಂತ್ಕೊಳ್ಳೋದು ಎಲ್ಲ. ನೀವ್ ಹೇಳ್ದಂಗೆ ನೈನಾ, there has to be a good support system with the family. Family support system ಬಹಳ ಮುಖ್ಯ ಆಗುತ್ತೆ. Right. ನನಗೂ, ನನ್ನ ತಂದೆಗೂ, ನನ್ನ ತಾಯಿಗೂ, ನನ್ನ ತಮ್ಮನಿಗೂ ವಿಚಾರದಲ್ಲಿ ಕೆಲವು ವ್ಯತ್ಯಾಸಗಳು ಇರ್ಬೋದು. ಬಟ್ ಮೇಘನು ಕೂಡ. ಬಟ್ ದೇ ಸಪೋರ್ಟ್ ಯುವರ್ ರೈಟ್ ಟು ಎಕ್ಸ್ಪ್ರೆಸ್ ಇಟ್ ಅಂಡ್ ಗಿವ್ ಯು ದಟ್ ಫ್ರೀಡಮ್ ಅಲ್ವಾ? ಅದಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. That's you have to have a strong support system. ಯಾಕಂದ್ರೆ ಎಷ್ಟೋ ಜನ ಮಕ್ಕಳಿಗೆ, ಎಸ್ಪೆಷಲಿ ಹೆಣ್ಮಕ್ಕಳಿಗೆ, the fight starts even in the ಮನೆಯಲ್ಲೇ ಫೈಟ್ ಶುರು ಆಗುತ್ತೆ. Just for a sake of going out, education, just basic freedoms. ಅವ್ರ ಅಣ್ಣ ತಮ್ಮಂದಿರು ಸಿಗೋದಕ್ಕೆ ಅವ್ರಿಗೆ ಸಿಗಲ್ಲ. So just these kind of things, that fights become very difficult. So family ನಲ್ಲಿ support system ಇಲ್ಲ ಅಂದ್ರೆ, then it becomes very difficult to fight society's injustices. ಅನ್ನೋದು ಕಷ್ಟ. True. So this was one amazing chapter, Yale University the experiences ಎಲ್ಲ. high school. So ಈಗ ನೀವು ಕರ್ನಾಟಕಕ್ಕೆ ಬಂದಾಗ 18 ವರ್ಷ ಆದ್ಮೇಲೆ ಬಂದಿದ್ದಲ್ಲ? 18 ವರ್ಷಕ್ಕೆ ನಾನು ಯೇಲ್ಗೆ ಹೋದೆ. 18 ಇಂದ 22 ತನಕ ಯೇಲ್ ಯೂನಿವರ್ಸಿಟಿ 4 ವರ್ಷ ಇದ್ದೆ. 22ಕ್ಕೆ when I was 22 years old, 2005 ನಲ್ಲಿ ನಾನು ಕರ್ನಾಟಕಕ್ಕೆ ಬಂದಿದ್ದೆ. ಫುಲ್ ಬ್ರೈಟ್ ಸ್ಕಾಲರ್ಶಿಪ್, ರಂಗಭೂಮಿ ಮುಖಾಂತರ, ಮಹಿಳಾ ಸಬಲೀಕರಣ, ನಾಟಕದ ಮುಖಾಂತರ. It was after my BA arts degree.
ಸೊ ಅದನ್ನ ನಾನು ಮಾಡಾದ್ಮೇಲೆ ನನಗೆ ಫುಲ್ ಬ್ರೈಟ್ ಸ್ಕಾಲರ್‌ಶಿಪ್ ಬಂದಿತ್ತು. ಪಿ-ಎಚ್-ಡಿ ಮಾಡಬೇಕು ಅಂದ್ರೆ ಐ ಹ್ಯಾವ್ ಟು ಡೂ ಇನ್ನೂ 5-6 ವರ್ಷ ಅದನ್ನೇ ಮಾಡಬೇಕು ಅಂತ ಪ್ಲಾನ್ ಇತ್ತು. ಪಿ-ಎಚ್-ಡಿಗೆ ಎಲ್ಲ ರೆಡಿ ಆಗೋಗಿತ್ತು. ನಾನು ಮಾಡೋಣ ಅದನ್ನ ಮುಂದುವರ್ಸೋಣ ಅಂತ. ಅವಾಗ ಸಿನಿಮಾ ಬಂತು. ಆ ಸಿನಿಮಾ ಬೈ ಫ್ಲೂಕ್ ಆಗಿ ನನಗೆ ಚಾನ್ಸ್ ಸಿಕ್ತು ಆಂಡ್ ಅವರು ಒಳ್ಳೆ ಕೆಲಸ ಮಾಡಿರೋದ್ರಿಂದ ಸಿನಿಮಾ ಬಿಕೇಮ್ ಎ ಲೆಟ್ಸ್ ಹಿಟ್. ಟಾಕ್ ಅಬೌಟ್ ದಟ್. ಸೊ ಇನ್ನೊಂದು ಹೇಳ್ಬೇಕಂದ್ರೆ ನೀವು ಇಂಡಿಯಾಗ್ ಲ್ಯಾಂಡ್ ಆದ್ರಲ್ಲ, ಅಂದ್ರೆ ಯು ಪ್ಯಾಕ್ಡ್ ಯುವರ್ ಬ್ಯಾಗ್ಸ್, ಲೆಟ್ ಮೀ ಬಿ ಹಿಯರ್ ಫಾರ್ ಗುಡ್. ನಿಮ್ ಪರ್ಪಸ್, ನಿಮ್ ಆಂಬಿಷನ್, ನಿಮ್ ಗೋಲ್ ಎಲ್ಲ ಯು ಆರ್ ವೆರಿ ಕ್ಲಿಯರ್ ಅಬೌಟ್ ಇಟ್. ಸೊ ವಾಟ್ ವಾಸ್ ದ ಸ್ಟಾರ್ಟ್? ನೀವು ಬಂದ ತಕ್ಷಣ ಹೆಂಗೆ ನಿಮ್ ರೆವಲ್ಯೂಷನ್ ಶುರು ಮಾಡ್ಕೊಂಡ್ರಿ? ನನಗೆ ಏಳಲ್ಲಿದ್ದಾಗ ಐ ವಾಸ್ ಎಕ್ಸ್ಪೋಸ್ ಟು ಲಾಟ್ ಆಫ್ ಗ್ರೇಟ್ ಸ್ಟೂಡೆಂಟ್ಸ್ ಅಂತ ಹೇಳಿದ್ದೆ. ಹ್ಮ್. ಅವರೆಲ್ಲ ದೇ ವರ್ ಥಿಂಕಿಂಗ್ ಅಬೌಟ್ ಹೆಂಗೆ ಹೌ ಡು ಐ ಗೆಟ್ ದ ನೆಕ್ಸ್ಟ್ ಜಾಬ್, ಹೌ ಡು ಐ ಹ್ಮ್. ಗೆಟ್ ದ ನೆಕ್ಸ್ಟ್ ಡಿಗ್ರಿ, ಹೌ ಡು ಐ ಗೆಟ್ ದ ನೆಕ್ಸ್ಟ್ ಸಮಥಿಂಗ್ ಟು ಪ್ಯಾಡ್ ಮೈ ರೆಸ್ಯೂಮೆ ಅಂತ ನೋಡ್ಕೊಂಡು ನಾನು ಅಷ್ಟೊತ್ತಿಗೆ ನಾನು ಕರ್ನಾಟಕಕ್ಕೆ ವಾಪಸ್ ಹೋಗ್ತೀನಿ, ನಾನು ಹಳ್ಳಿನಲ್ಲಿ ಕೆಲಸ ಮಾಡ್ತೀನಿ, ನಾನು ನಾಟಕದ ಮುಖಾಂತರ ಮಾಡ್ತೀನಿ, ಏನೇನೋ ನಮಗೆ ಹ್ಮ್. ಐಡಿಯಾಸ್ ಇತ್ತು. ಹ್ಮ್. ಹ್ಮ್. ಮೈ ಬಡೀಸ್ ಲೈಕ್ ಲವ್ ನೀನು ಲೂಸ್ ಕಣ, ನಿನಗೆ ಎಲ್ಲ ಕಡೆ ನಿನಗೆ ಕೆಲಸ ಸಿಗ್ತಾ ಇದೆ, ಯು ಗೆಟಿಂಗ್ ಲಾಟ್ಸ್ ಆಫ್ ಮನಿ ಫಾರ್ ಅ ಜಾಬ್. ನೀನು ಕರ್ನಾಟಕಕ್ಕೆ ಹೋಗಿ ಅಲ್ಲೋಗಿ ಹಳ್ಳಿನಲ್ಲಿ ಏನು ಮಾಡ್ತೀಯಾ? ಇಟ್ ಡಸಂಟ್ ಮೇಕ್ ಸೆನ್ಸ್. ಹ್ಮ್. ನಾನು ಇಲ್ಲ ಐ ವಾಂಟ್ ಗೋ, ಐ ವಾಂಟ್ ಡೂ ಸಮಥಿಂಗ್, ಐ ವಾಂಟ್ ಗಿವ್ ಬ್ಯಾಕ್ ಅಂತ. ಹ್ಮ್. ಸೊ ಅಲ್ಲೂ ಆಪೋಸಿಷನ್ ಇತ್ತು. ಬಟ್ ನನಗೆ ಸ್ಕಾಲರ್‌ಶಿಪ್ ಸಿಕ್ಕಿದ ಮೇಲೆ ಇಟ್ ಗೇವ್ ಮಿ ಮೋರ್ ಕಾನ್ಫಿಡೆನ್ಸ್ ಟು ಕಮ್ ಬ್ಯಾಕ್. ಇಲ್ಲಿ ನಾನು ಹೆಂಗಿದ್ರು ನಾನು ಬರ್ತಾ ಇದ್ದೆ. ಆ ಸ್ಕಾಲರ್‌ಶಿಪ್ ಸಿಕ್ಕಿಲ್ಲ ಅಂದ್ರೂ ನಾನು ಕರ್ನಾಟಕಕ್ಕೆ ಬರ್ತಾ ಇದ್ದೆ. ಬಿಕಾಸ್ ಐ ವಾಸ್ ಅಂದ್ರೆ ಫೋಕಸ್ಡ್. ಹಳ್ಳಿ ಎಕ್ಸ್ಪೋಜರ್ ಎಲ್ಲ ಇತ್ತು. ಹಳ್ಳಿ ಎಕ್ಸ್‌ಪೋಷರ್ ಅಂದ್ರೆ ಒಬ್ಬ ಅಮೆರಿಕನ್ ಹುಡುಗನಿಗೆ ಎಷ್ಟು ಮಟ್ಟಿಗೆ ಒಂದು ಬೇಸಿಗೆ ಸಮಯದಲ್ಲಿ ರಜಕ್ಕೆ ಬಂದಾಗ ಹಳ್ಳಿ ನೋಡಿರೋದು, ಏನ್ ಸಿನಿಮಾದಲ್ಲಿ ನೋಡ್ತಾ ಇದ್ರಿ ನೋಡಿರೋದು ಅವಾಗ? ಅಷ್ಟೇ. ನನಗೆ ಇದೆಲ್ಲ ಏನಂತೀವಿ ಆಲೆ ಮನೆ ಅಂತೀವಾ? ಇದನ್ನು ಅಲ್ಲಿ ಬೆಲ್ಲ ಎಲ್ಲ ಮಾಡ್ತಾರೆ. ಹ್ಮ್. 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 ಅದನ್ನೆಲ್ಲ ಯಾವಾಗಲೂ ಬೆಂಗಳೂರು, ಮೈಸೂರಿಂದ ಹೋಗ್ತಾ ಅದನ್ನ ನಿಲ್ಸ್ಕೊಂಡು ಹೋಗ್ತಾ ಇದ್ವಿ. ಮತ್ತೆ ನಾವು ಬೇರೆ ಬೇರೆ ಹಳ್ಳಿ ಒಂಥರ ಎಷ್ಟೋ ಬೆಂಗಳೂರು, ಮೈಸೂರಿನಲ್ಲಿ ಆ ದಾರಿನಲ್ಲಿ ಹೋಗ್ತಾ ನಾವು ನಿಲ್ಸ್ಕೊಂಡು ಹೋಗ್ತಾ ಇದ್ವಿ. ಅವಾಗ ಈ ತರ ಹೈವೇ ಇಷ್ಟು ಇರ್ಲಿಲ್ಲ. ಟ್ರಾಫಿಕ್ ಇರ್ತಾ ಸಿಂಗಲ್ ಲೇನ್ ಇರ್ಲಿಲ್ಲ. ರೋಡ್ ಯಾಹ್! ಇತ್ತು. ಮತ್ತೆ ಅವಾಗ ಮದ್ದೂರ್ ಟಿಫಿನೀಸ್, ಆ ಮದ್ದೂರ್ ವಡೆ ತಿನ್ನಕ್ಕೆ ಮಾತ್ರ ಅಲ್ಲಿ ಬ್ರೇಕ್ ಅದು ಮಧ್ಯ. ಓಹ್! ನೈಸ್. ಅದು ಬಿಟ್ರೆ ಇಟ್ ವಾಸ್ ಜಸ್ಟ್ ಸಿಂಗಲ್ ಲೇನ್. ಮಂಡ್ಯ? ಆ ಅಂಡ್ ದೆನ್ ಮಂಡ್ಯ ತನಕ ಅಂಡ್ ದೆನ್ ಮೈಸೂರು. ಆಮೇಲೆ ಹ್ಮ್. ನಮಗೆ ಹ್ಮ್. ಎಷ್ಟೋ ನಾನು ಕರ್ನಾಟಕ ಸ್ವಲ್ಪ ಟ್ರಾವೆಲ್ ಮಾಡ್ತಾ ಇದ್ದೆ ಅದಕ್ಕಿಂತ ಮುಂಚೆ ನಮ್ದು ಏಕಪಾತ್ರ ಅಭಿನಯ. ಬಟ್ ಇಟ್ ವಾಸ್ ಮೋರ್ ಆಫ್ ನನಗೆ ಅಷ್ಟೊಂದು ಆಳವಾಗಿ ನನಗೆ ಗೊತ್ತಾಗಿದ್ದು ಒನ್ಸ್ ಐ ಸ್ಟಾರ್ಟೆಡ್ ಸ್ಟಡಿ ಹ್ಮ್. ಹ್ಮ್. ಯೂನಿವರ್ಸಿಟಿನಲ್ಲಿ ಸ್ಟಡಿ ಮಾಡಿದಾಗ, ನಾನು ಡಿಗ್ರಿ ಮಾಡಿದಾಗ. ಬಟ್ ಮೋರ್ ದೆನ್ ದ್ಯಾಟ್ ನನಗೇನಂದ್ರೆ ಹೌ ಕ್ಯಾನ್ ಐ ಗಿವ್ ಬ್ಯಾಕ್? ಹ್ಮ್. ಹ್ಮ್. ಸೊ ಏನಕ್ಕೆ ಆ ತರ ಥಾಟ್ ಬಂತು? ಬಿಕಾಸ್ ನಿಮ್ಗೆ ಅಲ್ಲಿನ ಲೈಫ್ ಸ್ಟೈಲ್‌ಗೂ, ಇಲ್ಲಿನ ಲೈಫ್ ಸ್ಟೈಲು ಪ್ಲಸ್ ನೀವು ನೋಡ್ತಾ ಇದ್ದಿದ್ದ ಕ್ಯಾಟಗರಿ ಆಫ್ ಜನರು ಅಂಡ್ ಅವರ ಏನೋ ಇನ್ಕಮ್ ಬ್ಯಾಕ್‌ಗ್ರೌಂಡು ಎಲ್ಲ ಒಂಥರ. ಇಟ್ಸ್ ಅ ವೆರಿ ಗುಡ್ ಕ್ವೆಶ್ಚನ್ ನೈನಾ. ಹ್ಮ್. ಸಿ ಯಾವಾಗ ನಮಗೆ ಬೇರೆ ಬೇರೆ ವರ್ಲ್ಡ್ ವ್ಯೂಸ್ ಸಿಗುತ್ತೆ. ಏನ್ ಹೇಳ್ತಾರೆ ಅಂದ್ರೆ ನೀವು ಕೋಶ ಓದಿ ದೇಶ ಸುತ್ತು ಅಂತಾರೆ. ಕರೆಕ್ಟ್. ಸೊ ನಾವು ಪ್ರಪಂಚ ನನಗೆ ಶಿಕಾಗೋದಲ್ಲೂ ನೋಡಿದ್ದೆ. ಹ್ಮ್. ಅಲ್ಲೂ ಕೂಡ ಬೇರೆ ಬೇರೆ ಸ್ಟ್ರಾಟಿಫಿಕೇಶನ್ಸ್ ಆಫ್ ಪೀಪಲ್ ತರಾವರಿ ಇದು ಎಕನಾಮಿಕಲಿ, ರೇಷಿಯಲಿ, ಎಜುಕೇಷನಲಿ. ಕರ್ನಾಟಕಕ್ಕೂ ಬಂದಿದ್ದೆ. ಇಲ್ಲೂ ಕೂಡ ನಾನು ಬಹಳ ಪಾವರ್ಟಿ ನೋಡ್ತಾ ಇದ್ದೆ. ಬೇರೆ ಬೇರೆ ಕಡೆ ಕಂಪೇರ್ಡ್ ಟು ವಾಟ್ ಐ ವಾಸ್ ಯೂಸ್ಡ್ ಟು. ಅಂಡ್ ಆಲ್ಸೋ ನನಗೆ ಅಮೆರಿಕದಲ್ಲಿ ದೇರ್ ವಾಸ್ ಅ ಲಾಟ್ ಮೋರ್ ಫ್ರೀಡಮ್ ಫಾರ್ ದ ಜೆಂಡರ್ಸ್. ದೇರ್ ವಾಸ್ ಅ ಲಾಟ್ ಮೋರ್ ನಮಗೆ ಅಲ್ಲಿ ಪಬ್ಲಿಕ್ ಏರಿಯಾದಲ್ಲಿ 50-50 ಹುಡುಗರು ಹುಡುಗಿಯರು ಇರೋದು. ಹ್ಮ್. ನಾನು ಕರ್ನಾಟಕಕ್ಕೆ ಬಂದಾಗೆಲ್ಲ ಏನ್ ಇಲ್ಲಿ ನಾನು ಚಿಕ್ಕ ವಯಸ್ಸಲ್ಲಿ ಕೇಳ್ತಾ ಇದ್ದೆ ಅಪ್ಪ ಅಮ್ಮನಿಗೆ. ಏನಂತಾರೆ ಅಮ್ಮ ಇಲ್ಲಿ ಚಿಕ್ಕ ಹುಡುಗಿರು ಯಾರು ಇಲ್ಲಿ ಬರಲ್ವಾ? ಇಲ್ಲಿ ಆಚೆ ಬರಕ್ ಬಿಡಲ್ವಾ? ಇಲ್ಲಿ ಇಲ್ವಾ ಇಲ್ಲಿ ಕರ್ನಾಟಕದಲ್ಲಿ ಅಷ್ಟೊಂದು? ಯಾಕಂದ್ರೆ ನನಗೆ ಇಟ್ಸ್ ಅ ಡಿಫರೆಂಟ್ ಕಲ್ಚರಲ್ ಸ್ಫಿಯರ್. ಹ್ಮ್. ಇಂಡಿಯಾದಲ್ಲಿ ದೇರ್ ಇಸ್ ನಾಟ್ ದ ಸೇಮ್ ಕೈಂಡ್ ಆಫ್ ಫ್ರೀಡಮ್ ಅಟ್ ದಟ್ ಟೈಮ್ ಈವನ್ ಟು ಸಮ್ ಲೆವೆಲ್ಸ್. ಇವಾಗ ದರ್ ಅ ವುಮನ್ ಹ್ಯಾಸ್ ಇನ್ ಅಮೆರಿಕ. ಕರೆಕ್ಟ್. ಸೊ ಬಿಕಾಸ್ ಇಲ್ಲಿ 18 ವರ್ಷಕ್ಕೆ ಮನೆಯಿಂದ ಆಚೆ ಏನ್ ಕಳ್ಸೋ ಪದ್ಧತಿ ಇಲ್ಲ. ಅದು ಇಲ್ಲ. ಮತ್ತೆ ಪುರುಷ ಪ್ರಧಾನದ ವ್ಯವಸ್ಥೆ ಇನ್ನೂ ಬಹಳ ಬೇರೂರಿದೆ ನಮ್ಮ ದೇಶದಲ್ಲಿ. ಅಮೆರಿಕದಲ್ಲಿ ಅದು ಸ್ವಲ್ಪ ಕಡಿಮೆ. ಇಸ್ ಇನ್ ಇಟ್ ಟರ್ಮ್ಸ್ ಬಿಕಾಸ್ ಆಫ್ ದ ಪಾಪ್ಯುಲೇಷನ್? it could be because of many reasons. Number one, cultural reasons are also there. Number two, region to region is different. ನಮಗೆ and number three, arranged marriage concept ಇರಬಹುದು. And there's so many factors for patriarchy. ಅದು ರೀಸನ್ ಯಾಕೆ ಬಂದಿದೆ ಅನ್ನೋಕ್ಕಿಂತ ಅದನ್ನ ಹೆಂಗೆ ತೆಗೆದಾಕ್ಬೋದು ನಾವು ಯೋಚನೆ ಮಾಡಬೇಕು. ಬಟ್ ಡೆಫಿನೆಟ್ಲಿ ಅಮೆರಿಕದಲ್ಲಿ there's when it comes to gender freedoms and safety. ನಾನು ಯಾಕೆ ಹೇಳ್ತೀನಿ ಅಂದ್ರೆ ಇವಾಗ ಫುಲ್ ಬ್ರೈಟ್ ಸ್ಕಾಲರ್‌ಶಿಪ್ ಅಂತ ನಾನು ಬಂದಿದ್ನಲ್ಲ. ಹ್ಮ್. ಅದೇ ಟೈಮ್‌ನಲ್ಲಿ ಇಂಡಿಯನ್ ಅಮೆರಿಕನ್ಸ್‌ಗೆ
there were 6 of us who were all Indian Americans who got the full rate. 3 women, 3 college ಸೊ student women. ಎಷ್ಟದ ಅಮೌಂಟ್ ಫುಲ್ ಬ್ರೈಟ್ ಸ್ಕಾಲರ್ಶಿಪ್ ಅಂದ್ರೆ? ನನಗೆ ಎಷ್ಟು ಸಿಗ್ತಾ ಇತ್ತು ಅಂದ್ರೆ, ಹೋಗೋದು ಬರೋದು ಸಿಗ್ತಾ ಇತ್ತು, ತಿಂಗಳು ಒಂದು ಸ್ಟೈಪೆಂಡ್ ಸಿಗೋದು. ಇಂಡಿಯನ್ ಗವರ್ಮೆಂಟ್, ಅಮೆರಿಕನ್ ಗವರ್ಮೆಂಟ್ ಸೇರಿ ನನಗೆ 45,000 ಕೊಡೋದು. ಓಕೆ. ಸೊ ಅದು ಫ್ಲೈಟ್ ಚಾರ್ಜಸ್ ಬಿಟ್ಟು. ಓಕೆ. ಸೊ ನನಗೆ ಅದು 12 months ನನಗೆ ಕೊಟ್ಟರು. ಎಲ್ಲಿ ಅದು? ಯು ಕನೆಕ್ಟೆಡ್ ಟು, ಫಾರ್ ಎಕ್ಸಾಂಪಲ್, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಜೊತೆ ಕನೆಕ್ಷನ್ Okay, ಇತ್ತು, okay. ನೀನಾ ಅಸಂ ಜೊತೆ ನನ್ನ ಕನೆಕ್ಷನ್ ಇತ್ತು, Okay. ರಂಗಾಯಣದಲ್ಲೂ ಕೆಲಸ ಮಾಡಿದ್ದೆ. ಇಟ್ಸ್ ನೀನ್ ಯಾವ ಸ್ಪೆಷಲೈಸೇಷನ್ ಮಾಡ್ತೀಯ ಅದರ ತಕ್ಕಂತೆ ನಿನಗೆ ಇದು ಸಿಗ್ಬೇಕು. ಓಕೆ. ನನ್ನ ತಮ್ಮನಿಗೂ ಶ್ರೀಲಂಕಾಕ್ಕೆ, ಆಮೇಲೆ ಅವನಿಗೆ ಸಿಕ್ತು ಶ್ರೀಲಂಕಾ. ಶ್ರೀಲಂಕಾಗೆ. ನನಗೆ ಇಲ್ಲಿ ಕರ್ನಾಟಕಕ್ಕೆ ಬಂದಿದ್ದೆ. ಐ ವಾಸ್ ಅಸೋಸಿಯೇಟ್ ವಿತ್ ದಿಸ್. ಬಟ್ ಆ ಟೈಮ್ 3 women and 3 of us guys, 3 ladies, 3 guys, students, ಎಲ್ಲ ಇಂಡಿಯನ್ ಅಮೆರಿಕನ್ಸ್. The 3 women, ಅವ್ರಿಗೂ ಕೂಡ ಕರ್ನಾಟಕ ಅಥವಾ ಇಂಡಿಯಾದಲ್ಲಿ ಏನೋ ಮಾಡಬೇಕು ಅಂತ ಆಸಕ್ತಿ ಇತ್ತು. ಬಟ್ ಅವರೆಲ್ಲ ಒಂದು 3-6 monthsನಲ್ಲೇ ಅವ್ರು ಬಿಟ್ಟು ಹೋಗ್ಬಿಟ್ರು. ಬಿಕಾಸ್ ಇಟ್ ವಾಸ್ ಐ ಥಿಂಕ್ ಇಟ್ ಬಿ ಮೋರ್ ಡಿಫಿಕಲ್ಟ್ ಫಾರ್ ಮೀ, ನಾನು 20 ವರ್ಷ ಇಲ್ಲಿ ಇರಕ್ಕೆ, ಇಫ್ ಐ ವಾಸ್ ಅ ವುಮನ್. ಬಿಕಾಸ್ ನಾನು ಅಮೆರಿಕದಲ್ಲಿ ರೂಢಿ ಆಗಿದ್ದಕ್ಕೂ ಇಲ್ಲಿ ಬಂದು ಆ ಫ್ರೀಡಮ್ಸ್ ರಿಸ್ಟ್ರಿಕ್ಟ್ ಆದಾಗ ಕಷ್ಟ ಆಗುತ್ತೆ. But as a man- ಫ್ರೀಡಮ್ ಡಿಫರೆನ್ಸಸ್ ಏನು? ಫಾರ್ ಎಕ್ಸಾಂಪಲ್, ನೀವು ಹಾಕೊಳ್ಳೋ ಬಟ್ಟೆ, there is not that stigma in America. ಇವಾಗ ಬಟ್ ಅಗೇನ್ ಎಲ್ಲಿ? course it depends everywhere. But ಅಮೆರಿಕದಲ್ಲಿ ಬಹುಶಃ ಎಲ್ಲೂ ಕೂಡ, whether that be rural area, whether that be city center, whether that be anything, there's no restrictions on the clothes. Number 2, ನೀವು ಎಲ್ಲೇ ಹೋದ್ರೂ there's representation wise 50-50 ಅನ್ನೋದು ಇರುತ್ತೆ, women to men. ಎಷ್ಟೋ ಕಡೆ. ಇಲ್ಲಿ ನೀವು ಎಲ್ಲೇ ಆಚೆ ಹೋದ್ರೂ there's a large number of men and a very small number of women proportionately ನೋಡಿದ್ರೆ. ಕರೆಕ್ಟ್. See, ನೀವು ಪಾಪ್ಯುಲೇಷನ್ ಸ್ಟ್ರೆಂತ್ ನೋಡಿದಾಗ 52 to 48 ಇರ್ಬೋದು, men to women. But in the public sphere, what is the percentage of women to men? It's much less. ಈಗ ಮೋಸ್ಟ್ ಆಫ್ ದ ವುಮೆನ್ ಅಂದ್ರೆ ನಮ್ಮ ತಾಯಿ ಜನರೇಷನ್ ಅವರೆಲ್ಲ, ಅವ್ರಿಗೆಲ್ಲ ಏನು ಹೊರಗಡೆ ಹೋಗಿ ಕೆಲಸ ಮಾಡ್ಬೇಕು ಅನ್ನೋದೇನ್ ಇರ್ಲಿಲ್ಲ. ಯಾಕಂದ್ರೆ ಅದು ಇರ್ಲಿಲ್ವೋ, ಪರ್ಮಿಷನ್ ಸಿಗ್ತಾ ಬಿಡ್ಲಿಲ್ವೋ? ಇರ್ಲಿಲ್ವೋ, that's ಅಥವಾ it. ಒಬ್ರು ಕೆಲಸ ಮಾಡಿದ್ರೆ ಇನ್ನೊಬ್ರು ಮನೆ ಜವಾಬ್ದಾರಿ ನೋಡ್ಕೊಳ್ಳಿ ಅನ್ನೋ ಒಂದ್ ಕಾರಣಕ್ಕೆ ಮೋಸ್ಟ್ ಆಫ್ ದ ವುಮೆನ್, ಐ ಥಿಂಕ್ ದೇ ಸ್ಟಾರ್ಟೆಡ್ ಲಿವಿಂಗ್ ಇನ್ ದ ಹೌಸಸ್. ಮೆನ್ ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಡು ಬರೋ ತರ ಕಲ್ಚರ್ ಅವಾಗಿತ್ತು. ಬಟ್ ಅಫ್ಕೋರ್ಸ್ ಇವಾಗ ಥಿಂಗ್ಸ್ ಹ್ಯಾವ್ ಚೇಂಜ್ಡ್. Things are changing. But this is a culture influence, society influences mindsets. ನೀವು ಹೋಗ್ತಾ ಇರ್ಲಿಲ್ಲ ಅಂತ ಹೇಳಬಹುದು, ಹೋಗಕ್ ಬಿಡ್ತಾ ಇರ್ಲಿಲ್ಲ ಅಂತಾನೂ ಹೇಳಬಹುದು. ಈಗಲೂ ಇದಾರೆ ಆ ತರ. ಈಗಲೂ ಆ ತರದಿದೆ. So these kind of restrictions, see, I cannot speak for the experiences that the women had. Correct. But I could just, as an observer, as someone who has studied these issues, ಸ್ವಲ್ಪ, I can understand the way it is. And also, you're talking about interactions with a man. See, ಇವಾಗ ಅಮೆರಿಕದಲ್ಲಿ I don't believe they put the onus of morality on the woman, by and large. They put the onus of morality on both. ಇಬ್ಬರದು ಈಕ್ವಲ್ ಮೊರಾಲಿಟಿ ಇರಬೇಕು. ಅಮೆರಿಕದ ತಪ್ಪುಗಳು ನಾನು ಹೇಳಿದ್ದೀನಿ. ಬಟ್ ಇನ್ ಟರ್ಮ್ಸ್ ಆಫ್ ಜೆಂಡರ್ ಇಶ್ಯೂಸ್, ಇಟ್ಸ್ ಮಚ್ ಮೋರ್. ಬಿಕಾಸ್ ಅಲ್ಲಿ ಟ್ರಕ್ ಡ್ರೈವರ್ಸ್ ವುಮೆನ್ ನೋಡಿದೀನಿ, ಲಾರಿ ಡ್ರೈವರ್ಸ್, ಅಂದ್ರೆ ಈ ತರ ಜಾಬ್ಸ್ ಎಲ್ಲ ಇಲ್ಲಿ ಯಾರು ಅದನ್ನ ತಗೊಳಕ್ ಸಾಧ್ಯನೇ ಇಲ್ಲ. ಹ್ಯಾವ್ ಯು ಎವರ್ ಸೀನ್ ಲೈಕ್ ಆನ್ ಅ ರೆಗ್ಯುಲರ್ ಬೇಸಿಸ್ ಆಟೋ ರಿಕ್ಷಾ ಡ್ರೈವರ್ಸ್ ಇವಾಗ ಸ್ವಲ್ಪ ಇದಾರೆ, ಬಟ್ ಮೋರ್ ನಂಬರ್ ಅಗೇನ್ ಲೈಕ್ ಪರ್ಸೆಂಟೇಜ್. ಅಂಡ್ ಈವನ್ ಫಾರ್ ಎಕ್ಸಾಂಪಲ್, ಮಗು ಆದಾಗ the woman not only 10 ತಿಂಗಳು ಮಗು, 9-10 ತಿಂಗಳು she has to bear the child, but ಅದಾದ್ಮೇಲೆ ಅವ್ರ ಕೆಲಸ ಬಿಟ್ಬಿಟ್ಟು she has to take care of the kid ಅನ್ನೋ ಒಂದು ರೆಸ್ಪಾನ್ಸಿಬಿಲಿಟಿ, ಅನ್ನೋ ಒಂದು ರೀತಿ ಮಹಿಳೆ, ಒಂದು ಹೆಂಗ್ಸ್ ಮೇಲೆ ಹೇರ್ತೀವಿ ಈ ಸಮಾಜದಲ್ಲಿ. that doesn't exist ಅಮೆರಿಕದಲ್ಲಿ, and in the west to the level. Correct. ನೀವಿಬ್ರು ಮಗು ಆಗತ್ತೆ ಅಂದ್ರೆ both have to take involved ಅನ್ನೋದು ಒಂದು ರೀತಿ ಇರುತ್ತೆ. paternal leave ಇರುತ್ತೆ, maternal leave ಇರುತ್ತೆ. there's kind of, you have to work it out ಅನ್ನೋದು ಇದ್ದೇ ಇರುತ್ತೆ. So, and also about the morality ಅಂದಾಗ ನಮ್ಮ ಸಮಾಜದಲ್ಲಿ ಎಷ್ಟೋ ಸಲ ನಾನು ಕೇಳಿದ್ದೀನಿ, ಸಮಾಜ ಹಾಳಾಗಿ ಹೋಗ್ತಾ ಇದೆ, ಹೆಣ್ಮಕ್ಳೇ ಸಿಗರೇಟ್ ಸೇರ್ತಾ ಇದ್ದಾರೆ, ಹೆಣ್ಮಕ್ಳೇ ಡ್ರಿಂಕ್ಸ್ ಮಾಡ್ತಾ ಇದ್ದಾರೆ, ಏನೇನ್ ಬಟ್ಟೆ ಹಾಕೊಂತಾ ಇದ್ದಾರೆ. ಸಿ, ಹುಡುಗರು ಮಾಡಿದ್ರೆ ಹುಡುಗರು ಅಲ್ವಾ, ಬಾಯ್ಸ್ ವಿಲ್ ಬಿ ಬಾಯ್ಸ್. ಹೆಣ್ಮಕ್ಳು ಮಾಡಿದ್ರೆ ಸಮಾಜನೇ ಕೆಟ್ಟೋಗ್ತಾ ಇದೆ. ಸಿ, so the onus of morality is placed on the shoulders of women.
Correct. That could be many things. It could be because of religion and culture and the various kinds of media. It could be, I mean, there's various ಮೀಡಿಯಾನು ಇವತ್ತಿನ ದಿನ ನಮಗೆ ನ್ಯೂ ಇಯರ್ಸ್ ಈವ್ ಟೈಮ್ ನಲ್ಲಿ ಏನ್ ತೋರಿಸ್ತಾರಲ್ಲ ತೋರಿಸ್ತಾರೆ ನೋಡಿ. ಯಾರ್ದು See, ಫುಲ್ ಹೈ ಆಗಿರ್ತಾರೆ. ಯಾರು ಕೆಲವರು ಓವರ್ ಮಾಡ್ಕೊಂಡಿರ್ಬೋದು, ಬಟ್ ಅದನ್ನೇ ಫೋಕಸ್ ಮಾಡಿ ನೋಡಿ ಸಮಾಜ ಎಷ್ಟು ಹಾಳಾಗ್ತಾ ಇದೆ Correct. ಅನ್ನೋ ರೀತಿನಲ್ಲಿ ಇರತ್ತಲ್ಲ. ಸೊ ದಿಸ್ ಮೈಂಡ್ ಸೆಟ್ ಇಸ್ ನಾಟ್ ವುಡ್ ನಾಟ್ ಬಿ ಅಕ್ಸೆಪ್ಟೆಡ್ ಅಮೆರಿಕ. Correct. ಸೊ ಆ ಸ್ಪೆಸಿಫಿಕ್ ಉದ್ದೇಶದಲ್ಲಿ ಜೆಂಡರ್ ಇಶ್ಯೂಸ್ ವಿಚಾರ ಬಂದಾಗ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹೌ ಅ ವುಮನ್ ವುಡ್ ಫೀಲ್ ಅಸ್ ದೋ ನನಗೆ ಅಮೆರಿಕದಲ್ಲಿ ಸ್ವಲ್ಪ ಫ್ರೀಡಮ್ಸ್ ಇದೆ, ನನಗೆ ಇಂಡಿಯಾನಲ್ಲಿ ಬಂದ್ಬಿಟ್ಟು ಅದನ್ನೆಲ್ಲ ಕಿತ್ಕೊಡೋದ್ರಲ್ಲಿ ನಾನಾಗಿ ನಾನೇ ಅದು ಬಿಟ್ಕೊಡೋದ್ರಲ್ಲಿ ಏನಿದೆ ಅಂತ ಒಂದು ಫೀಲಿಂಗ್ ಇರ್ಬೋದು ಫಾರ್ ಸಂಬಡಿ born and raised in America. Correct. But that is also one thing ಅದನ್ನ ಸ್ಟಡಿ ಮಾಡಿದಾಗ ಇಟ್ಸ್ ಆಲ್ಸೋ ಒನ್ ಥಿಂಗ್ ದಟ್ ಶೋಡ್ ಮೀ ಅಬೌಟ್ ನಾನು ಹೌ ಐ ಶುಡ್ ವರ್ಕ್ ಆನ್ ಜೆಂಡರ್ ಇಶ್ಯೂಸ್. ನಾನು ಫುಲ್ ಬ್ರೈಟ್ ಸ್ಕಾಲರ್ಶಿಪ್ ಬಂದಾಗ ರಂಗಭೂಮಿ ಮುಖಾಂತರ ಜೆಂಡರ್ ರೈಟ್ಸ್ ವಿಚಾರನೇ ಕೆಲಸ ಮಾಡಿದ್ದೆ. In terms of dowry issues, in terms of various economic freedoms for women, women empowerment through Rangabhoomi. Okay. So patriarchy is directly connected to all other issues. But when you see the world view, and yavaga we have a lot more women's rights andaga, when you have a much more rational society. Nam samajadalli we think somewhat more of a ಇಷ್ಟು ರಿಲಿಜಿಯಸ್ ಸೊಸೈಟಿ ಅಂದಾಗ ದ ರಿಲಿಜಿಯಸ್ ಡಾಕ್ಟ್ರಿನ್ಸ್ ಅದನ್ನ ಕಂಡೀಷನ್ ಮಾಡುತ್ತೆ. ಇವಾಗ ನಾವೊಂದು ಪತಿವ್ರತೆ ಅಂದ್ರೆ ಹೆಂಗಿರ್ಬೇಕು ಅಂತ ನೋಡಿರ್ತೀವಿ, ದೂರದರ್ಶನಲ್ಲಿ ತೋರಿಸಿರುತ್ತೆ. ನಮಗೆ ಎಷ್ಟೋ ಧರ್ಮಗಳು ಹಿಂಗೆ ಇರ್ಬೇಕು, ಈ ರೀತಿ ಬಟ್ಟೆ ಹಾಕಬೇಕು, ಈ ರೀತಿ ಅಂತ ರಿಸ್ಟ್ರಿಕ್ಷನ್ಸ್ ಮಾಡ್ತವೆ. when you live in a rational society, when you live in a kind of scientific temperament society, personal choice ಜಾಸ್ತಿ ಬೆಲೆ ಬರುತ್ತೆ and you have more freedoms. These are larger questions, but Right. I could see how an individual would feel as though it might not be as safe maybe for women. So how was the transition period ನಿಮ್ದು US ಮೈಂಡ್ಸೆಟ್ಗೂ ಮತ್ತೆ ಬೆಂಗಳೂರಿಗೆ ಬಂದ್ಮೇಲೆ ನೀವು ಕುಮಾರ ಪಾರ್ಕ್ ಅಲ್ಲಿ ಇರೋದಲ್ಲ, ಸೊ ಅಲ್ಲಿನ ಲೈಫ್ ಸ್ಟೈಲ್ ಹೆಂಗಿತ್ತು ಅಂಡ್ ಹೌ ಕುಡ್ ಯು ಟೇಕ್ ಇಟ್? ಲೈಕ್ ಎಷ್ಟೊಂದು ಡಿಫ್ರೆನ್ಸ್ ಆಫ್ ಒಪಿನಿಯನ್ಗಳು, ನೀವು ನೋಡ್ತಾ ಇದ್ದ ದೃಷ್ಟಿನೇ ಬೇರೆ ಅಲ್ಲಿ, ಮತ್ತೆ ಇಲ್ಲಿ ನೋಡೋ ದೃಷ್ಟಿ, ಜನರ ದೃಷ್ಟಿ, ಎವ್ರಿಥಿಂಗ್ ಮ್ಯಾಟರ್ಸ್ ಅಲ್ವಾ ಒಂದು ಟ್ರಾನ್ಸಿಷನ್ ಪೀರಿಯಡ್ ಟೈಮ್ ಅಲ್ಲಿ. ಲಾಟ್ ಆಫ್ ಪೀಪಲ್ ಅಪೋಸ್ಡ್ ಯುವರ್ ಒಪಿನಿಯನ್ಸ್, ಏನೇನೋ ಮಾತಾಡ್ತಾನೆ ಚೇತನ್ ಆತರ ಎಲ್ಲ. ಅದನ್ನ ಕ್ರಿಟಿಸಿಸಮ್ ನ ಹೇಗ್ ತಗೊಂಡ್ರಿ? ಹೌ ಡಿಡ್ ಯು ಓವರ್ಕಮ್ ದಟ್? ನಾನು ಅಮೆರಿಕ ಬಿಟ್ಟು ಬಂದಾಗ, ಕರ್ನಾಟಕಕ್ಕೆ ಬಂದಾಗ, ಅಮೆರಿಕದಲ್ಲಿ ಐ ಹ್ಯಾವ್ ವೆರಿ ಬಿಗ್ ಸೋಷಿಯಲ್ ಸರ್ಕಲ್. ನಾವೆಲ್ಲ ವೆರಿ ಕಾಲೇಜ್ನಲ್ಲಿ, ಯೂನಿವರ್ಸಿಟಿನಲ್ಲಿ ವೆರಿ ಸೋಷಿಯಲಿ ಇಂಟರಾಕ್ಟಿವ್ ಅಂಡ್ ಡಿಸ್ಕಸಿಂಗ್ ಥಿಂಗ್ಸ್ ಅಂಡ್ ಐಡಿಯಾಸ್. ಕರ್ನಾಟಕಕ್ಕೆ ಬಂದಾಗ ಐ ವಾಸ್ ವೆರಿ ಲೋನ್ಲಿ. ಅಂದರೆ ನಮಗೆ ಸೋಷಿಯಲ್ ಸರ್ಕಲ್ ಇಲ್ಲ, ಜನ ಪರಿಚಯ ಇಲ್ಲ, ನಾನೇನೋ ಮಾಡ್ತಾ ಇದ್ದೇನೆ. ನಾನು ಯಾರ ಜೊತೆ ಮಾತಾಡಿದ್ರು ಕೂಡ ದೇ ವುಡ್ ಲುಕ್ ಅಟ್ ಮೀ ಲೈಕ್ ಏನೇನೋ ಮಾತಾಡ್ತಾ ಇದ್ದೇನೆ. ದಿಸ್ ವಾಸ್ ನಾನು ಸಿನಿಮಾ ಸೇರಿದ ಮುಂಚೆ ಆಮೇಲೆ ಏನೇನೋ ಐ ಫೀಲ್ ದಿಸ್ ವೇ ನೌ ಇನ್ ಅಮೆರಿಕಾ, ಬೀಯಿಂಗ್ ಇನ್ ಬಿಟ್ವೀನ್ ದಟ್ ಕ್ರೌಡ್. ಒಂಥರ ಅನ್ಸುತ್ತೆ, ಯಾಕಂದ್ರೆ ಇಲ್ಲಿ ವಿ ವುಡ್ ಹ್ಯಾವ್ ಡೆವಲಪ್ಡ್ ಅವರ್ ಲೈಫ್ ಸ್ಟೈಲ್, ಒಂದ್ ಫ್ರೆಂಡ್ ಸರ್ಕಲ್, ಒಂದ್ ಸೋಷಿಯಲ್ ಸರ್ಕಲ್. ಸಡನ್ ಆಗಿ ಈ ಮೈಂಡ್ ಸೆಟ್ ಇಂದ ಅಲ್ಲಿ ಹೋಗಿ ಅಲ್ಲಿ ಜೀವನ ಮಾಡ್ಬೇಕು ಅಂತ. ಸೊ ನನಗೆ ಏನಾಗೋದು ಅಂದ್ರೆ, ನಾನು ಮಾತಾಡಿದಾಗ ಹಿಂಗ್ ಮಾಡ್ಬೇಕು, ಹಿಂಗ್ ಮಾಡಿದ್ರೆ ಒಳ್ಳೇದಾಗತ್ತೆ, ಈ ತರದ್ದು ಜನ ಒಂಥರ ಏನೋ ಮಾತಾಡ್ತಾ ಇದ್ದಾನೆ, ತಲೆಗೋದಂಗೆ ಮಾತಾಡ್ತಾ ಇದ್ದಾನೆ ಅನ್ನೋ ರೀತಿನಲ್ಲಿ ನೋಡೋರು ಅಂತ. ಅಂಡ್ ದೇ ವಿಲ್ ಆಲ್ಸೋ ಮೇಕ್ ದೋಸ್ ಕಾಮೆಂಟ್ಸ್. ಸೊ ನನಗೇನು ಅನ್ಸ್ಬಿಡ್ತು ಅಂದ್ರೆ, ನಾನೇ ಏನೋ ಸರಿ ಇಲ್ಲ, ನನ್ನ ಐಡಿಯಾಸೇ ಸರಿ ಇಲ್ಲ, ನನ್ನ ಐಡಿಯಾಸ್ಗೆ ಕರ್ನಾಟಕ ಇಸ್ ನಾಟ್ ಬಿ ರಿಸೆಪ್ಟಿವ್ ಟು ಮೈ ಐಡಿಯಾಸ್ ಅನ್ಕೊಂಡ್ಬಿಟ್ಟೆ. ಬಟ್ ಹೋಗ್ತಾ ಹೋಗ್ತಾ ನನಗೇನು ಗೊತ್ತಾಯ್ತು ಅಂದ್ರೆ, ನನ್ನ ಐಡಿಯಾಸ್ ಸರಿ ಇದೆ, ಈ ವ್ಯವಸ್ಥೆ ಸಮಸ್ಯೆಗಳು ಜಾಸ್ತಿ ಇದೆ, ಅದನ್ನ ಸರಿಪಡಿಸ್ಬೇಕು. So it's like I started realizing that my ideas were actually good. Correct. But maybe the social circle I was interacting with, ಆ ವಿಚಾರಗಳು ಅಷ್ಟೊಂದು ಗೊತ್ತಿರಲಿಲ್ಲ. But it depends on who you talk to. And also you as a person, evolved. you're different from what you were in 2011 ಅಥವಾ 10 ಇಂದ ಇಲ್ಲಿ ಕಂಪೇರ್ ಮಾಡಿದ್ರೆ 15 years ಅಲ್ಲಿ ನಿಮ್ಮ ಬೆಳವಣಿಗೆನೂ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ನಿಮ್ಮ ಫೋಕಸ್ towards what you want to do and you're very consistent ಆ ವಿಷಯದಲ್ಲಿ. Consistency is important. ನೀವು ಹೇಳ್ದಂಗೆ 14-15 years 2011 ಇಂದ 2025 ವರೆಗೂ ನಾನು ಅವಾಗ ಏನ್ ಹೇಳ್ತಾ ಇದ್ನೋ ಇವಾಗಲೂ ಅದೇ ಹೇಳ್ತಾ ಇದ್ದೀನಿ. ಸಮಾನತೆ, ನ್ಯಾಯ, ವೈಜ್ಞಾನಿಕತೆ. ನಾನು ಕರೆಕ್ಟ್ ಚೇತನ್, ಹೌದು ಚೇತನ್, ಐ ಆಮ್ ದೇರ್ ಫಾರ್ ಯುವರ್ ಸಪೋರ್ಟ್ ಅಂತ ಹೇಳ್ತಾನೆ ಬಂದೆ. ನೀವ್ ಹೇಳಿದ್ರಿ. ಬಟ್
Yeah, consistency is key, but at the same, we're in a process of ಬಟ್ evolution. ಸ್ವಲ್ಪ ನಿಮ್ದು ಕಾಂಟ್ರವರ್ಸೀಸ್ ಎಲ್ಲ ಬರ್ತಾ ಇದ್ದಿದ್ರಿಂದ ನಾನು ಓ, ಏನಪ್ಪ ಚೇತನ್ ಈ ವಿಷಯದಲ್ಲಿ ಹೆಂಗ್ ಸಪೋರ್ಟ್ ಮಾಡ್ಲಿ Correct, ನೀವ್ ಆ ತರ ಹೇಳಿದ್ದೆ ಎಲ್ಲ ಅದು. ನನ್ಗೆ ಸ್ವಲ್ಪ ಹಿಂಜರಿಕೆ ಇರ್ತಿತ್ತು. ಬಟ್ ಐ ಆಲ್ವೇಸ್ ನ್ಯೂ ದಟ್ ಯೋರ್ ವಿಷನ್ ಇಸ್ ಕ್ಲಿಯರ್ ಅಂಡ್ ವಾಟ್ ಯು ವಾಂಟ್ ಡೂ. ನಿಮ್ಮ Correct. ಸೆಲ್ಫ್ಲೆಸ್ ಲವ್ ಕರ್ನಾಟಕ ಒಂದು ಜನತೆಗೆ, ನಮ್ಮ ನಾಡಿಗೆ ಅಮೇಸಿಂಗ್ Thanks, Naina. ವರ್ಕ್ you've done so far. ನಿಮ್ ಕೆಲ್ಸಗಳ ಬಗ್ಗೆ ಎಲ್ರಿಗೂ ಗೊತ್ತು. ಸೊ ಯೋರ್ ಮೇನ್ ಫೋಕಸ್ ಇವಾಗ ಸದ್ಯಕ್ಕೆ ವಾಟ್ ಇಸ್ ಯೋರ್ ಪ್ರೆಸೆಂಟ್ ಫೋಕಸ್ ಆನ್? No, ನನಗೆ ಆಕ್ಚುಲಿ ನೀವ್ ಇವಾಗ ಹೇಳಿದ್ದು ನನಗೆ something I learned new that um especially during the controversies ಜಾಸ್ತಿ ಇದ್ದಾಗ ನಿಮ್ಮ ನೀವ್ ಪಾಪ ಅದನ್ನ ಹೆಂಗೆ ಅದನ್ನ how to handle it ಅನ್ನೋದು ನಿಮ್ಗೆ ಕಷ್ಟ ಇಲ್ಲ ಇಲ್ಲ ಆ ಆಗಿರುತ್ತೆ. ತರ ಇಲ್ಲ. ಐ ಆಲ್ವೇಸ್ ನ್ಯೂ ದಟ್ ನಿಮ್ ಪರ್ಪಸ್ ಏನು ಅನ್ನೋದೆಲ್ಲ. ಆಮೇಲೆ ಗನ್ ಮ್ಯಾನ್ ಎಲ್ಲ ಇದ್ರು ನಿಮ್ಗೆ, ಮತ್ತೆ ಒಂದ್ಸಲ ಜೈಲ್ಗೆಲ್ಲ ಹೋಗ್ಬೇಕಾಯ್ತು, ಎರಡ್ ಎರಡ್ ಸಲ ಸಲ. ಸೊ ಅದೆಲ್ಲ ನನಗೆ ಡೈಜೆಸ್ಟ್ ಮಾಡ್ಕೊಳಕ್ ಕಷ್ಟ ಆಗ್ತೈತಿ. ಯಾಕೆ ಚೇತನ್ ಹಿಂಗ್ ಕಾಂಟ್ರವರ್ಸಿ ಮಾಡ್ಕೋತಾ ಇದಾರೆ? ಹಾ. Yeah, see, ಅದು it takes some time, Naina, for our ideas to be digested by a large portion of society. ಯಾಕಂದ್ರೆ sometimes ನಮ್ಮ ಐಡಿಯಾಸ್ಗಳು ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಸಮಯ ಆಗತ್ತೆ. It's not something that you could just understand like that. That Right. doesn't mean that we're right or wrong ಅನ್ನೋದಕ್ಕಿಂತ take some time. ಇವಾಗ ಸಮಾಜ ನಮ್ಮ ವಿಚಾರಗಳು ಇದರಲ್ಲಿ ಏನೋ ಸತ್ಯ ಇದೆ ಅಂತ ಗೊತ್ತಾಗ್ತಾ ಇದೆ. ಏನಕ್ಕೆ ಫಸ್ಟ್ ರೀಸನ್ ಏನಕ್ಕೆ ಜೈಲ್ಗೆ ಹೋಗಿದ್ದು? ಫಸ್ಟ್ ರೀಸನ್, ನಾನು ಒಂದು ಜೆಂಡರ್ ಇಶ್ಯೂಸ್ ಬಗ್ಗೆ ಒಂದು ಜಡ್ಜ್ಮೆಂಟ್ ಟ್ವೀಟ್ ಮಾಡಿದ್ದೆ. ಓಕೆ. I had tweeted about it was during the hijab issue, and ಅವಾಗ ಜಡ್ಜ್ಮೆಂಟ್ ಟ್ವೀಟ್ ಮಾಡಿದ್ದೆ, and ಕಂಟೆಂಪ್ಟ್ ಆಫ್ ಕೋರ್ಟ್ ಹಾಕ್ಲಿಲ್ಲ ನನ್ನ ಮೇಲೆ. ಕಂಟೆಂಪ್ಟ್ ಆಫ್ ಕೋರ್ಟ್ ಹಾಕಿದ್ರೆ that would be the right kind of court measure, and ಅದು ಸರಿನಾ ತಪ್ಪ ಅವ್ರ ಕನ್ವಿಕ್ಷನ್ ನಾಟ್ ಅದನ್ನ ಆಮೇಲೆ ತೀರ್ಮಾನ. ಬಟ್ ದೇ ಇಮಿಡಿಯೇಟ್ಲಿ ನನ್ನನ್ನು ಒಂಥರ ಕೋಮು ಸಂಘರ್ಷ ಮಾಡ್ತಾ ಇದ್ದಾನೆ ಅನ್ನೋ ಒಂದು ಆರೋಪ ಹಾಕ್ಬಿಟ್ಟು ನನಗೆ ಪರಪನಗರದಲ್ಲಿ 7 ದಿನ ಇರಿಸಿದ್ರು. ಓ ಮೈ ಗಾಡ್. ಆಮೇಲೆ 2ನೇ ಸರಿ ನಮಗೆ 3 ದಿನ ಇರಿಸಿದ್ರು. ಸೊ that was 2020. ಎರಡನೇ ರೀಸನ್ ಏನು? ಅದು ಒಂದು ಟ್ವೀಟೇ, ಓ. ಬಟ್ that was against ಹಿಂದುತ್ವ. ಅದು ಅವಾಗ ಅಂದ್ರೆ ನಿಮಗೆ ಊರಿಗೌಡ, ಗೊತ್ತಿರುತ್ತಾ ನಾನು ಈ ನಂಜೇಗೌಡ. ತರ ಟ್ವೀಟ್ ಮಾಡಿದ್ರೆ ಅದು ಎಲ್ಲೋ ಒಂದ್ ಕಡೆ ಯಾರಿಗೋ ಪರ್ಸನಲಿ ಟಚ್ ಆಗತ್ತೆ ಅಥವಾ ದೇ ರಿಯಾಕ್ಟ್ ಅನ್ನೋ ಒಂದು ಕಾರಣಕ್ಕೆ ನೀವು ಆ ತರ ಸ್ಟಾರ್ಟ್ ನಿಜ ಮಾಡ್ತೀರಾ? ಹೇಳ್ತೀನಿ ನೈನಾ, ನನಗೆ ಜನ ಕೆಲವು ಆ ಟೈಮ್ನಲ್ಲಿ ಹೇಳ್ತಾ ಇದ್ರು, ನೀವು ಕೆಲವು ಕಾಂಟ್ರವರ್ಷಿಯಲ್ ಟ್ವೀಟ್ಸ್ ಮಾಡಬೇಡಿ ಅಂತ ಹೇಳ್ತಾ ಇದ್ರು. ನನಗೆ ಯಾವ್ದು ಕಾಂಟ್ರವರ್ಷಿಯಲ್ ಅಲ್ಲ ಅಂತ ನನಗೆ ಗೊತ್ತೂ ಆಗ್ತಿರ್ಲಿಲ್ಲ ಇಷ್ಟು. ನನಗೆ ಏನಾಗೋದು ಅಂದ್ರೆ ಜನ ರಿಯಾಕ್ಷನ್ ಕೇಳಾದ್ಮೇಲೆ ಅವಾಗ ಗೊತ್ತಾಗೋದು, ಓಹೋ ಈ ಟ್ವೀಟ್ ಕಾಂಟ್ರವರ್ಷಿಯಲ್ ಆಗ್ಬಿಟ್ಟಿದ್ಯಪ್ಪ ಅಂತ. ಫಾರ್ ಎಕ್ಸಾಂಪಲ್, ಇಂಟ್ರೆಸ್ಟಿಂಗ್ಲಿ ನನಗೆ 10 hours ಅವ್ರು ನನ್ನನ್ನು ಒಂಥರ ಪೊಲೀಸ್ ನಮ್ಮ ಮನೆಯಿಂದ ಕರ್ಕೊಂಡು ಹೋಗ್ಬಿಟ್ಟು ವಾರಂಟ್ ಇಲ್ಲದೆ ಎಲ್ಲೋ ಒಂದು ರೀತಿ ಬಚ್ಚಿಟ್ಬಿಟ್ರು. ಬಹಳ ದೊಡ್ಡ ನಮ್ಮ ದಲಿತ ಸಂಘಟನೆಗಳು ನನಗೆ ಬೆಂಬಲ ಸೂಚಿಸಿದ್ರು. ಎಷ್ಟೋ ಕಾರ್ಮಿಕ ಸಂಘಟನೆ, ಕನ್ನಡ ಪರ ಸಂಘಟನೆಗಳು, ರೈತ ಸಂಘಟನೆಗಳು, ಮತ್ತೆ ಮೇಘಾನು ಗಟ್ಟಿಯಾಗಿ ನಿಂತು ಅವ್ರಿಗೆಲ್ಲ ದಿ ಗಾಟ್ ಸ್ಕೇರ್ಡ್. ಯಾಕಂದ್ರೆ 10 ಗಂಟೆ ಹೊತ್ತು ಎಲ್ಲಿದ್ದಾನೆ ಪೊಲೀಸ್ ಹೇಳ್ತಾ ಇಲ್ಲ, ಯಾವ ಒಂದು there's no complainant, Obviously. there's no ಏನ್ warrant, ಏನ್ there's no. ಮಾಡಿದ್ರು 10 ಅವರ್ 10 ಗಂಟೆ ಹೊತ್ತು ಅವರು ಶೇಷಾದ್ರಿಪುರಂ ನಮ್ಮ ಮನೆ ಕುಮಾರ ಪಾರ್ಕ್ ವೆಸ್ಟ್ ನನ್ನನ್ನು ಕರ್ಕೊಂಡು ಹೋಗಿ ಇದ್ರಲ್ಲಿ ಇಟ್ಟಿದ್ದಾರೆ. ಯಾವ್ದದು ಆ ಕಡೆ ಒಂದು ಪಕ್ಕದಲ್ಲಿ ಒಂದು ಬೇರೆ ಪೊಲೀಸ್ ಸ್ಟೇಷನ್ ಹತ್ರ. ಆ ಪೊಲೀಸ್ ಸ್ಟೇಷನ್ ಬಚ್ಚಿಟ್ಬಿಟ್ಟಿದ್ದಾರೆ. ಇಲ್ಲಿ ಶೇಷಾದ್ರಿಪುರಂ ಪೊಲೀಸ್ ಸ್ಟೇಷನ್ ಅಲ್ಲಿ ಎಲ್ಲ ಮೇಘ ಹೋಗ್ಬಿಟ್ಟು ಅವಾಗ ಶಿ ಹ್ಯಾಡ್ ನನ್ನ ಫೋನು ಕಾನ್ಫಿಸ್ಕೇಟ್ ಮಾಡ್ಬಿಟ್ಟಿದ್ದಾರೆ. ಎಲ್ಲ ಫೋನ್ಗಳು ಕಾನ್ಫಿಸ್ಕೇಟ್ ಮಾಡಿದ್ರು. ನನ್ನ ಮನೆಯಿಂದ ಕರ್ಕೊಂಡು ಹೋಗಿ ನನಗೆ ಏನಾಗ್ತಾ ಇದೆ ಗೊತ್ತಿಲ್ಲ. ಆಮೇಲೆ ಮೇಘ ನಂದು ಫೇಸ್ಬುಕ್ ಪೇಜಿನ ಅಕೌಂಟ್ ಅವಳು ಕೂಡ ಅಪ್ಡೇಟ್ ಮಾಡ್ತಾ ಇತ್ತು. ಸೊ ಅವಳು ಫೇಸ್ಬುಕ್ ಪೇಜ್ ನೋಡಿದಾಗ ಫೇಸ್ಬುಕ್ ಪೇಜ್ ಬಂದ್ಬಿಟ್ಟು ಲೈವ್ ಬಂದ್ಬಿಟ್ಟು ಈ ತರ ಅದು ಕೋವಿಡ್ ಮಾಸ್ಕ್ ಹಾಕೊಂಡು ಈ ತರ ಚೇತನ್ನ ಪೊಲೀಸ್ನಲ್ಲಿ ಕ್ಯಾಪ್ಚರ್ ಮಾಡಿ ಅವ್ರು ಕಿಡ್ನಾಪ್ ಮಾಡ್ಬಿಟ್ಟಿದ್ದಾರೆ, ಎಲ್ಲೋಗಿದ್ದಾರೆ ಗೊತ್ತಿಲ್ಲ, ಏನು ವಾರಂಟ್ ಇಲ್ಲ ಅಂತ ಅನೌನ್ಸ್ ಮಾಡ್ಬಿಟ್ಟು, ಅಂಡ್ ಆಲ್ ದ ಸಂಘಟನೆಗಳು, ಎಲ್ಲ ಚಳುವಳಿಗಳು, ಎಸ್ಪೆಷಲಿ ದಲಿತ ಸಂಘಟನೆ ಎಲ್ಲರೂ ನಿಂತ್ಬಿಟ್ಟು ಸಪೋರ್ಟ್ ಮಾಡಿದ್ರು. ಸೊ ಇಟ್ ಬಿಕೇಮ್ ಅ ಬಿಗ್ ಇಶ್ಯೂ. ಅಂಡ್ ದೆನ್ ಫೈನಲಿ ನನ್ನ ಕರ್ಕೊಂಡ್ಬಂದು ನನ್ನ 7 ದಿನ ಜೈಲಲ್ಲಿ ಇಟ್ರು. But second time was also 3 days. 7 ದಿನ ಇದ್ದಿದ್ದ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? Actually, that was my 39th birthday I spent in jail. It was February 24th and February 22nd ಆಗಿತ್ತು. ನನಗೆ ಜೈಲಲ್ಲಿ ಏನ್ ಗೊತ್ತಾ ಕಷ್ಟ ನೈನಾ, ದ ಬ್ಯಾರಕ್ಸ್ ಬಹಳ ಕಷ್ಟ. ಬ್ಯಾರಕ್ಸ್ ಇಸ್ ಅಲ್ಲಿ ನಾನು 2ನೇ ಸರಿ ಹೋದಾಗಂತೂ ಬ್ಯಾರಕ್ಸ್ ನಲ್ಲಿ ಬಹಳ ದಿನ ಇಟ್ರು. ಅಲ್ಲಿ 45-50 ಜನ, ಅದಕ್ಕಿಂತ ಜಾಸ್ತಿ ಜನ ಇರ್ತಾರೆ ಆ ಒಂದು ರೂಮ್ ನಲ್ಲಿ. ಅಂಡ್ ಆ ರೂಮ್ ನಲ್ಲಿ ಇಟ್ಸ್ ಲೈಕ್ ಬೆಳಗ್ಗೆಯಿಂದ ಸಂಜೆವರೆಗೂ ಅಲ್ಲೇ ಇರಬೇಕು. ಅಂಡ್ ಯು ಹ್ಯಾವ್ ಆಲ್ ದೀಸ್ ಪೀಪಲ್ ತರ್ತರಾವರಿ ಕ್ರೈಮ್ಸ್ ಮಾಡಿದ್ದಾರೆ.
ನೀವು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಇಂಟರಾಕ್ಟ್ ಮಾಡ್ಕೊಂಡಿದ್ರಾ? ಇಂಟರಾಕ್ಟ್ ಮಾಡ್ಕೊಂಡಿದ್ವಿ. ಇವಾಗ ಹ್ಮ್. ಕೆಲವ್ರದ್ದು ಒಂದು ಕರಪ್ಷನ್ ಕ್ರೈಮು ಆಗ್ಬೋದು, ನಂದು ಒಂದು ಟ್ವೀಟ್ ಕ್ರೈಮು ಆಗ್ಬೋದು, ಹ್ಮ್. ಅಥವಾ ಕೆಲವರು ಸೀರಿಯಸ್ ಮರ್ಡರ್ಸ್, ರೇಪ್ಸು ಮಾಡಿರೋರು ಇರ್ತಾರೆ. ಹ್ಮ್. ಹ್ಮ್. ಅಂಡ್ ದೆನ್ ನಮಗ್ ಬಹಳ ಕಷ್ಟ ಆಗೋದು ಅಂದ್ರೆ ಅಲ್ಲಿ ಒಂದು ಸಣ್ಣ ಜಾಗದಲ್ಲಿ ಅಲ್ಲೇ ಒಂದು ಟಾಯ್ಲೆಟ್ ಫೆಸಿಲಿಟಿ ಮತ್ತೆ ಹ್ಮ್. ಹ್ಯಾಂಡ್ ವಾಶ್, ಸ್ನಾನ ಎಲ್ಲ ಅಲ್ಲೇ ಮಾಡಬೇಕು. ಒಂದೇ. ಒಂದೇ ಸಣ್ಣ ಜಾಗದಲ್ಲಿ ನಾವೆಲ್ಲ 45-50 ಓ ಮೈ ಶಿಫ್ಟಿಂಗ್ ಪಾಪ್ಯುಲೇಷನ್. ಗಾಡ್. ಇಟ್ಸ್ ವೆರಿ ವೆರಿ ಕಷ್ಟ. ಅದು ಕಷ್ಟನೇ. ಅದಕ್ಕೆ ಅಲ್ಲ ಜೈಲ್ ಅನ್ನೋದು. ಅದಕ್ಕೆ ಜೈಲ್ ಅನ್ನೋದು. ಅದಕ್ಕೆ ಜೈಲ್ ಅನ್ನೋದು. ಬಟ್ ನನಗೆ ಇವಾಗ ಬೇರೆ ಜೈಲ್ ಇನ್ಮೇಟ್ಸ್‌ಗೆ ಏನೇನೋ ಸಿಗುತ್ತೆ ಅಂತ ಹೇಳ್ತಾರೆ. ಒಳ್ಳೆ ಒಂದು ಹಾಸಿಗೆ ಸಿಗತ್ತೆ, ಟಿವಿ ಸಿಗತ್ತೆ, ಇದು ಸಿಗತ್ತೆ, ಅದು ಸಿಗತ್ತೆ. ಅವ್ರು ಒಂದು ಹೋಟೆಲ್ ರೂಮ್ ತರ ಮಾಡಿದ್ದಾರೆ. ನಾನು ಒಂದ್ಸರಿ ಒಂದು ಮಾತು ಹೇಳಿದ್ದೆ. ಹ್ಮ್. ಅವಾಗ ಒಂದು ಆಕ್ಟರ್ ದರ್ಶನ್ ಒಂದು ಇದ್ರಲ್ಲಿ ಕೂತಿದ್ರು. ನಿಮ್ಗೆ ಇದೇ ತರ ಕಾಫಿ ಮಗ್ಗಲ್ಲಿ ಟೀ ಕುಡ್ದು ಒಂದು ಚೇರ್‌ನಲ್ಲಿ ಕೂತಿದ್ದಾಗ ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ಜೈಲ್‌ನಲ್ಲಿ ನೈನಾ ಒಂದು ಕುರ್ಚಿ ಸಿಗತ್ತೆ ಅಂದ್ರೆ ನಿಜವಾಗ್ಲೂ ಸಿಂಹಾಸನ ಸಿಕ್ಕಂಗೆ. ಯಾಕ್ ಗೊತ್ತಾ? ಅಲ್ಲಿ ನೆಲದ ಮೇಲೆ ಗಟ್ಟಿ ನೆಲದ ಮೇಲೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂತಿರ್ತೀರ. ಅಲ್ಲೇ ಮಲಗ್ತೀರ, ಅಲ್ಲೇ ಕೂತ್ಕೊಂತೀರಿ ಎಲ್ಲ. ಬ್ಯಾಕೆಲ್ಲ ನೋವಾಗ್ಬಿಡುತ್ತೆ. ಸೊ ನಿಮ್ಗೊಂದು ನಿಜವಾಗ್ಲೂ ಒಂದು ಚೇರ್ ಸಿಕ್ಬಿಟ್ರೆ ಅದಕ್ಕಿಂತ ಖುಷಿ ಯಾವ್ದು ಇಲ್ಲ. ಬಟ್ ಚೇರ್ ಸಿಗ್ಲಿಲ್ಲ. ನಾನು ಇದ್ದಿದ್ದೆ 10 ದಿನ. ಬಟ್ ಐ ಥಿಂಕ್ ಸ್ಪೆಷಲ್ ಟ್ರೀಟ್ಮೆಂಟ್ ಫಾರ್ ಸೆಲೆಬ್ರಿಟೀಸ್ ಇದೆ. ಆಂಡ್ ಬೇರೆಯವ್ರಿಗೆಲ್ಲ ಒಂದು ಸ್ವಲ್ಪ ಹಾರ್ಶ್ ಟ್ರೀಟ್ಮೆಂಟ್ ಇದೆ. ಅದನ್ನ ನೋಡೋಣ, ಕ್ರಿಮಿನಲ್ ಜಸ್ಟಿಸ್ ರಿಫಾರ್ಮ್ ನಮಗೆ ಬೇಕಿದೆ. ವಾವ್. ಇದೇ ಒಂದು ಎಪಿಸೋಡ್ ಮಾಡ್ಬೋದು Yeah, ಆಕ್ಚುಲಿ. it's interesting. Jail episodes were interesting. Jail That episodes was were one of your chapter, jail days.